ಒಂದು ರೀತಿಯಲ್ಲಿ ಸಮಸ್ಯೆ ಉದ್ಭವವಾಗ್ತದೆ. ಈ ಒಂದು ಸಮಸ್ಯೆ ಬಗೆಹರುವ ನಿರೀಕ್ಷೆ ಇದೆಯಾ? ಈಗ ಆಳುತ್ತಿರುವಂತಹ ಕಾಂಗ್ರೆಸ್ ಪಕ್ಷದ ಆಡಳಿತವನ್ನು ವಿರೋಧಿಸಿ ಬೀದಿಯಲ್ಲಿ ನಾವು ನಿಂತು ಜನಾಭಿಪ್ರಾಯ ಸಂಗ್ರಹ ಮಾಡಿ ಅವರ ಲೋಪಗಳನ್ನು ಹೇಳಿ ಇವತ್ತು ಸರ್ಕಾರದಲ್ಲಿ ಹಣ ಇಲ್ಲ, ಸಂಬಳ ಕೊಡ್ಲಿಕ್ಕೆ ಹಣದಿರುವಂತ ಸ್ಥಿತಿ. ಈಗ ನೀವು ಸಂಸದರಾಗಿ 10 ತಿಂಗಳುಗಳ ಕಾಲ ಕಳೆದಿರುವಂತದ್ದು. ಈ 10 ತಿಂಗಳ ಅವಧಿಯಲ್ಲಿ ಉಡುಪಿ ಚಿಕ್ಕಮಗಳೂರು ಏನು ಲೋಕಸಭಾ ಕ್ಷೇತ್ರಕ್ಕೆ ಕೋಟಾ ಶ್ರೀನಿವಾಸ ಪೂಜಾರಿ ತಂದಿರುವ ಪ್ರಮುಖ ಅಭಿವೃದ್ಧಿ ಕೆಲಸ. ಚಿಕ್ಕಮಗಳೂರು ರೈಲ್ವೆ ನಿಲ್ದಾಣ ಮತ್ತು ರೈಲ್ವೆ ಟ್ರ್ಯಾಕಿನ ಅಭಿವೃದ್ಧಿಗೋಸ್ಕರ 72ರಿಂದ 78 ಕೋಟಿ ರೂಪಾಯಿವರೆಗೆ ಈ ಸರಿ ಕೊಟ್ಟಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಅಂತ ಬಂದಾಗ ಅಲ್ಲಿರುವಂತ ನಿಮ್ಮ ವ್ಯಾಪ್ತಿಗೆ ಬರುವಂತಹ 4 ವಿಧಾನಸಭಾ ಕ್ಷೇತ್ರಗಳು ಕೂಡ ಕಾಂಗ್ರೆಸ್ ಪಕ್ಷ ಶಾಸಕರು ಇರುವಂತದ್ದು. ಇದು ಒಂದು ರೀತಿಯಲ್ಲಿ ಕಷ್ಟ ಆಗಲ್ಲ. ಅಲ್ಲಿ ನಮ್ಮ ವ್ಯಕ್ತಿಗತ ಅಜೆಂಡಾ ಇಲ್ಲ, ಅಭಿವೃದ್ಧಿ ಕೆಲಸಗಳು ಮಾತ್ರ. ಹಲೋ, ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಾವ ರೀತಿಯಾದ ಅಭಿವೃದ್ಧಿ ಕೆಲಸಗಳು ಬರ್ತಾ ಇದೆ, ಏನು ಕೇಂದ್ರ ಸರ್ಕಾರ ಏನು NDA ನೇತೃತ್ವದ ಕೇಂದ್ರ ಸರ್ಕಾರ 3ನೇ ಬಾರಿ ದೇಶದಲ್ಲಿ ಏನು ಆಡಳಿತಕ್ಕೆ ಬಂದ ನಂತರ ಉಡುಪಿ ಚಿಕ್ಕಮಗಳೂರಿಗೆ ಯಾವೆಲ್ಲ ರೀತಿಯ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದೆ, ಹಾಗೆ ದೇಶದಲ್ಲಿ ಯಾವ ರೀತಿಯಾದ ಬೆಳವಣಿಗೆಗಳು ನಡೀತಿದೆ, ಈ ಎಲ್ಲ ವಿಚಾರಗಳ ಕುರಿತಾಗಿ ಮಾತನಾಡೋದು ನಮ್ಮ ಜೊತೆ ಏನು ರಾಜ್ಯ ಸರ್ಕಾರದ ಮಾಜಿ ಸಚಿವರು ಹಾಗೂ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರಾಗಿರುವಂತಹ ಶ್ರೀಯುತ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ಈಗ ಸಂಸದರಾಗಿ ಮೊದಲ ಬಾರಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಏನು ದೇಶದ ರಾಜಕಾರಣಕ್ಕೆ ಹೋಗಿ ಈಗ 10 ತಿಂಗಳುಗಳು ಹತ್ತತ್ರ ಆಗಿರುವಂತದ್ದು. ಸಂಸದರಾಗಿ 10 ತಿಂಗಳ ನಿಮ್ಮ ಒಂದು ಆಡಳಿತ ಹೇಗನ್ಸ್ತಾ ಇದೆ? ನಾನು ರಾಜ್ಯ ಸರ್ಕಾರದಲ್ಲಿ ಕೆಲಸಗಳನ್ನು ಮಾಡ್ಕೊಂಡಿದ್ದೆ, ಇಲ್ಲಿ ಮಂತ್ರಿ ಆಗಿದ್ದೆ, ವಿರೋಧ ಪಕ್ಷ ನಾಯಕನಾಗಿದ್ದೆ, ರಾಜ್ಯಕ್ಕೆ ಸೀಮಿತ ಆಗಿದ್ದೆ. ಕೇಂದ್ರದಲ್ಲಿ ಆಡಳಿತಾತ್ಮಕವಾದ ಅನುಭವಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ 1-2 ದಿವಸಗಳು ನನಗೆ ಬೇಕಾಗಿತ್ತು ಅನ್ನೋ ಸತ್ಯ. ಆದರೆ ಕೇಂದ್ರ ಸರ್ಕಾರದ ಲೋಕಸಭಾ ಸದಸ್ಯನಾಗಿ ಇಡೀ ರಾಷ್ಟ್ರದ ಅನೇಕ ಸಮಸ್ಯೆಗಳು ಯಾವ ರೀತಿ ಇರಬೇಕು, ಸೌಕರ್ಯಗಳು ಯಾವ ರೀತಿ ಇರಬೇಕು, ಅಭಿವೃದ್ಧಿ ಹೇಗಿರಬೇಕು, ರಾಷ್ಟ್ರದ ಒಟ್ಟು ಯೋಜನೆ ಮತ್ತು ಯೋಚನೆ ಹೇಗಿದೆ, ರಕ್ಷಣಾ ವ್ಯವಸ್ಥೆಗಳು ಹೇಗಿರಬೇಕು, ಮೂಲಭೂತ ಸೌಕರ್ಯಗಳು ಯಾವ ರೀತಿ ಇರಬೇಕು, ರೈಲ್ವೆಯಲ್ಲಿ, ವಿಮಾನ ನಿಲ್ದಾಣದಲ್ಲಿ, ಹೀಗೆ ಅನೇಕ ಚರ್ಚೆಗಳನ್ನು ನೋಡ್ಲಿಕ್ಕೆ MP ಆಗಿ ನನಗೆ ಅವಕಾಶಗಳಾಗಿದೆ. ಈಗ ಪ್ರಮುಖವಾಗಿ ಸರ್, ಈಗ ನೀವು ರಾಜ್ಯದಲ್ಲಿ ಆಡಳಿತವನ್ನ ಮಾಡಿದ್ರಿ, ಇಲ್ಲಿ ಸಚಿವರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ, ಏನು ವಿಪಕ್ಷ ನಾಯಕರಾಗಿ ಸೇವೆಯನ್ನು ಸಲ್ಲಿಸಿದ್ರಿ. ಈಗ ರಾಜ್ಯದ ಆಡಳಿತಕ್ಕೂ ದೇಶದ ಆಡಳಿತಕ್ಕೂ ಎಷ್ಟು ವ್ಯತ್ಯಾಸ ಕಂಡು ಬರ್ತಾ ಇದೆ ನಿಮಗೆ? ರಾಜ್ಯದ ಒಟ್ಟು ಬಜೆಟ್ನಲ್ಲಿ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟು ಸೀಮಿತಗೊಳಿಸಬಹುದು ಅನ್ನೋದನ್ನ ಲೆಕ್ಕ ಹಾಕಿ ಅಭಿವೃದ್ಧಿ ಕೆಲಸಗಳು ನಡೆಯುತ್ತೆ. ಕೇಂದ್ರದಲ್ಲೂ ಅದೇ ಮಾದರಿಯಲ್ಲಿ ಈ ಸಂವಿಧಾನದ ಒಟ್ಟು ಆಶಯಗಳು, ನಮ್ದು ರಾಜ್ಯ ಕೇಂದ್ರ ಅಂದ್ರೆ ಒಂದು ಒಕ್ಕೂಟ ವ್ಯವಸ್ಥೆಗಳು. ಕೇಂದ್ರದ ಯೋಜನೆಗಳು ಯೋಚನೆಗಳನ್ನು ಅನುಷ್ಠಾನ ತರಬೇಕಾದದ್ದು ರಾಜ್ಯದ್ದು ಜವಾಬ್ದಾರಿ, ರಾಜ್ಯಕ್ಕೆ ಮೂಲಭೂತ ಸೌಕರ್ಯಗಳಲ್ಲಿ ಕೇಂದ್ರ ಕೊಡಬೇಕಾದದ್ದು ಕೇಂದ್ರದ ಜವಾಬ್ದಾರಿ. ಅವೆರಡೂ ಕೂಡ ವ್ಯವಸ್ಥಿತವಾಗಿ ನಡೆಯುತ್ತೆ. ರಾಜಕೀಯ ಕಾರಣಗಳಿಗೋಸ್ಕರ ಕೆಲವರು ಕೇಂದ್ರವನ್ನು ದೂರ್ತಾರೆ, ಎಲ್ಲೋ ನಾವು ರಾಜ್ಯವನ್ನು ದೂರ ಇರ್ತೇವೆ. ಪರ ವಿರೋಧ ಚರ್ಚೆಗಳು ಬೇರೆ. ನಾನ್ ಕೇಳ್ತಿರುವಂತದ್ದು ಈಗ ವ್ಯತ್ಯಾಸ ಅಂತ ಬಂದಾಗ, ನೀವು ಇಲ್ಲಿಗ ಏನು 30-40 ವರ್ಷಗಳ ರಾಜಕೀಯವನ್ನ ಮಾಡಿ ರಾಜ್ಯದಲ್ಲಿ, ಈಗ ಕೇಂದ್ರಕ್ಕೆ ನೀವು ಹೋಗಿರುವಂತದ್ದು, ಏನ್ ಡಿಫ್ರೆನ್ಸ್ ಏನ್ ಕಂಡು? ಅದೇ ಹೇಳಿದೆ ನಾನು ನಿಮ್ಗೆ. ಇವತ್ತು ಗ್ರಾಮ ಪಂಚಾಯತ್ ಸದಸ್ಯನ ಜವಾಬ್ದಾರಿ ಮತ್ತು ಕರ್ತವ್ಯ ಏನು, ತಾಲೂಕು ಜಿಲ್ಲಾ ಪಂಚಾಯತ್ ಸದಸ್ಯರ ಕರ್ತವ್ಯ ಏನು, ಶಾಸಕರಾದವ್ರ ಕರ್ತವ್ಯ ಏನು, MP ಅವರ ಕರ್ತವ್ಯ ಏನು ಅಂತ ಹೇಳಿ ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಅಭಿವೃದ್ಧಿಗಳ ಬಗ್ಗೆ ಮತ್ತು ಶಾಂತಿ ಸುವ್ಯವಸ್ಥೆಗಳ ಬಗ್ಗೆ, ದೇಶದ ಭದ್ರತೆಯ ಬಗ್ಗೆ ಮತ್ತು ಮೂಲಭೂತ ಸೌಕರ್ಯದ ಬಗ್ಗೆ ಎಲ್ಲ ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನೋದು ನಿಯಮಗಳು ಇರುವಂತಹ ವ್ಯವಸ್ಥೆ. ಆ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳು ರಾಜ್ಯಕ್ಕೆ ಹರಿದು ಬರ್ತಾ ಇದೆ. ಅದರ ಅನುಷ್ಠಾನದ ಕಣ್ಗಾವಲನ್ನ MP ಆಗಿ ನಾನು ನನ್ನ 2 ಜಿಲ್ಲೆಗಳಲ್ಲಿ ಮಾಡಬೇಕು. ಇವತ್ತು ರೈಲ್ವೆ ಯೋಜನೆಗಳನ್ನ ಯಾವ ರೀತಿ ಮಾಡಬಹುದು ಅಂತ ಯೋಚನೆ ಮಾಡಬೇಕು. ಅದಕ್ಕೆ ಬೇಕಾದಂತ ಬೇಡಿಕೆಯನ್ನಿಟ್ಟು ಕೇಂದ್ರ ಸರ್ಕಾರದಿಂದ ಮಂಜೂರು ಮಾಡ್ಕೊಳ್ಬೇಕು. ರಾಷ್ಟ್ರೀಯ ಹೆದ್ದಾರಿಗಳು ಚಿಕ್ಕಮಗಳೂರು ಉಡುಪಿ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಬರ್ತದೆ, ಹೇಗಿರ್ತದೆ ಅಂತ ಯೋಚನೆ ಮಾಡಬೇಕು. ಮತ್ತು ಅದಕ್ಕೆ ಬೇಕಾದಂತ ಅನುದಾನಗಳನ್ನ ಸಂಬಂಧಪಟ್ಟ ಮಂತ್ರಿ ಮತ್ತು ಇಲಾಖೆ ಜೊತೆಯಲ್ಲಿ ವ್ಯವಹರಿಸಬೇಕು. ಬಡವರ ಕಲ್ಯಾಣ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳನ್ನು ಅನುಷ್ಠಾನ ಮಾಡ್ತಾ ಇದೆ. ಅದು ರಾಜ್ಯಕ್ಕೆ ತಲುಪಿ ಮತ್ತು ರಾಜ್ಯದಿಂದ ಜನರಿಗೆ ಹೇಗೆ ತಲುಪಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಇದು ನಮ್ಮಲ್ಲಿರುವಂತ ಗುರಿ. ಈಗ ಪ್ರಮುಖವಾಗಿ ಸರ್, ಈಗ ನೀವು ಸಂಸದರಾಗಿ 10 ತಿಂಗಳುಗಳ ಕಾಲ ಕಳೆದಿರುವಂತದ್ದು. ಈ 10 ತಿಂಗಳ ಅವಧಿಯಲ್ಲಿ ಉಡುಪಿ ಚಿಕ್ಕಮಗಳೂರು ಏನು ಲೋಕಸಭಾ ಕ್ಷೇತ್ರಕ್ಕೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ತಂದಿರುವ ಪ್ರಮುಖ ಅಭಿವೃದ್ಧಿ ಕೆಲಸ ಯಾವುದು? ಅಲ್ಲ, ಈ ಯೋಜನೆಗಳ ಅಭಿವೃದ್ಧಿ ಕೆಲಸಗಳ ಬಗ್ಗೆ ನಾನು ಯೋಚನೆ ಮಾಡಿ ನಾನು ರಿಕ್ವೆಸ್ಟ್ ಕೊಟ್ಟಿರ್ತೇವೆ. ಈ ಬಜೆಟ್ ನಲ್ಲಿ ಅದಕ್ಕೆ ಬೇಕಾದಂತ ಅನುದಾನಗಳು ಹರಿದು ಬರ್ತದೆ. ಉದಾಹರಣೆಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕಮಗಳೂರು ರೈಲ್ವೆ ನಿಲ್ದಾಣ ಮತ್ತು ರೈಲ್ವೆ ಟ್ರ್ಯಾಕಿನ ಅಭಿವೃದ್ಧಿಗೋಸ್ಕರ 72ರಿಂದ 78 ಕೋಟಿ ರೂಪಾಯಿವರೆಗೆ ಈ ಸರಿ ಕೊಟ್ಟಿರ್ತಾರೆ. ರಾಷ್ಟ್ರೀಯ ಹೆದ್ದಾರಿ ಸಂಬಂಧಪಟ್ಟಂತೆ ಈಗ ನೀವು ಬರುವಾಗ ಮಾತಾಡ್ತಾ ಇದ್ದೆ, ಮೂಗ್ತಿಹಳ್ಳಿಯಿಂದ ಮೂಡಿಗೆರೆವರೆಗೆ 21 ಕಿಲೋಮೀಟರ್ ರಸ್ತೆ ಯಾವತ್ತೋ ಪ್ರಸ್ತಾಪನೆ ಆಗಿತ್ತು. ಅದರ ಭೂಸ್ವಾಧೀನಗಳು ಅದಕ್ಕೋಸ್ಕರ 229 ಕೋಟಿ ರೂಪಾಯಿಗಳು ಕೂಡ ಮಂಜೂರಾಗಿತ್ತು.
ಅದರ ಭೂಸಾಧನೆ ಪತ್ರಗಳು ಬೇರೆ ಬೇರೆ ಕಾರಣಗಳಾಗಿರ್ಲಿಲ್ಲ. ನಾಳೆ ಇವತ್ತು ಮೀಟಿಂಗ್ ಕರಿತಾ ಇದ್ದೇನೆ. ಅಧಿಕಾರಿಗಳು ಒಂದು ರೀತಿಯಲ್ಲಿ ತುಂಬಾ ವಿಳಂಬ ಮಾಡ್ತಾ ಇದ್ದಾರೆ ಅಂತ ನನಗೂ ಅನ್ಸುತ್ತೆ. ಆ ಕಾರಣಕ್ಕೆ ಅವ್ರನ್ನೆಲ್ಲ ಮೀಟಿಂಗ್ ಕರೆದು ನಾನೇ ಸ್ಥಳ ಪರಿಶೀಲನೆ ಮಾಡಿ ಅದೇನು ಭೂಸ್ವಾಧೀನಕ್ಕೆ ಹಣ ಕೊಡಬೇಕಾಗಿತ್ತ, ಅವಾರ್ಡ್ ಮಾಡ್ತೇನೆ ಅಂತಾರೆ, ಅದೇನಾದ್ರು ಮಾಡಿದ್ದೀರಾ, ಇದೆಲ್ಲವನ್ನು ಮಾಡಿ ನಾಳೆ ಅದನ್ನ ತನಿಖೆ ಮಾಡ್ತೇನೆ. ಅದು 229 ಕೋಟಿ ರೂಪಾಯಿ ಇರಿ ಆ ರಸ್ತೆಯನ್ನು ಪೂರ್ಣಗೊಳಿಸಬೇಕಾದದ್ದು MP ಆಗಿ ನನ್ನ ಹೊಣೆಗಾರಿಕೆ ಮತ್ತು ಕರ್ತವ್ಯ. ಅದನ್ನ ಮಾಡ್ಲಿಕ್ಕೆ ಅಂತ ಯೋಜನೆಗಳನ್ನು ಮಾಡ್ಲಿಕ್ಕೆ ಹೆಜ್ಜೆನ ಹಾಕ್ತಾ ಇದ್ದೇವೆ. ಒಂದಷ್ಟು ರೈಲ್ವೆಗಳನ್ನ ಬೇಡಿಕೆಗಳನ್ನ ಚಿಕ್ಕಮಗಳೂರಿಂದ ಬೆಂಗಳೂರಿಗೆ ಮಾಡ್ಬೋದಾ, ಚಿಕ್ಕಮಗಳೂರಿಂದ ತಿರುಪತಿ ಮಾಡ್ಬೋದಾ, ಹೀಗೆಲ್ಲ ಪ್ರಸ್ತಾಪಗಳನ್ನ ಮಾಡ್ತಾ ಇರ್ತೇವೆ. ಇದೊಂದು ಬೇರೆ ಬೇರೆ ಭಾಗಗಳಲ್ಲಿ ಆಗ್ತಿರುವಂತ ಕೆಲಸಗಳು. ಬಡವರ ಕಲ್ಯಾಣ ಯೋಜನೆ ಉದಾಹರಣೆಗೆ ನಿಮ್ಮ ಕೇಂದ್ರ ಮತ್ತು ರಾಜ್ಯದ ಒಟ್ಟು ಯೋಜನೆಯಲ್ಲಿ ನಾನು ಮೊನ್ನೆ ಒಂದು ಕಾರ್ಯಾಗಾರ ಮಾಡಿದ್ದೆ ಚಿಕ್ಕಮಗಳೂರಲ್ಲಿ. 6 ಸಂಸ್ಕರಣಾ ಘಟಕವನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ. 15 ಲಕ್ಷ ರೂಪಾಯಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಬ್ಸಿಡಿ ಕೊಡುತ್ತೆ. ಕೇಂದ್ರ 60% ಕೊಡುತ್ತೆ, ರಾಜ್ಯ 40% ಕೊಡುತ್ತೆ. 250 ಜನರಿಗೆ ಕೊಡಬೇಕಾದಂತಹ ಯೋಜನೆ ಬರೀ 10-15 ಅರ್ಜಿಗಳಿಗೆ ಸೀಮಿತ ಆಗಿತ್ತು. ನಾನು ಕಾರ್ಯಾಗಾರ ಮಾಡಿದ ನಂತರ ಇವತ್ತು 60, 70, 90, 100, 105 ದಾಟ್ತಾ ಇದೆ ಈಗ. ಅಂದ್ರೆ ಕೇಂದ್ರ ಸರ್ಕಾರದ ಯೋಜನೆಯನ್ನ ಸಾಮಾನ್ಯ ಜನರಿಗೆ ತಲುಪಿಸಲಿಕ್ಕೆ ಬ್ಯಾಂಕಿನವರದ್ದು ಸ್ವಲ್ಪ ವಿಳಂಬ ಇರಬಹುದು, ಬೇರೆ ಬೇರೆ ಕಾರಣಗಳಿಗೋಸ್ಕರವೂ ಕೂಡ ಜನರ ಆಸಕ್ತಿ ಗೊತ್ತಿಲ್ಲದೆ ಇರಬಹುದು. MP ಆಗಿ ಇದ್ರ ಬಗ್ಗೆ ಜನಜಾಗೃತಿ ಮೂಡಿಸುವುದು, ಅಧಿಕಾರಿಗಳನ್ನೆಲ್ಲ ಒಟ್ಟಾಗಿ ಕೊಂಡೊಯ್ಯುವುದು ನನ್ನ ಜವಾಬ್ದಾರಿ. ಅದನ್ನ ನಾನು ಮಾಡ್ತಾ ಇದ್ದೇನೆ. ಈಗ ಪ್ರಮುಖವಾಗಿ ಸರ್, ಈಗ ಉಡುಪಿ ಅಂತ ಬಂದಾಗ ಕರಾವಳಿ ಭಾಗ, ಹಾಗೆಯೇ ಚಿಕ್ಕಮಗಳೂರು ಅಂತ ಬಂದಾಗ ಮಲೆನಾಡು ಭಾಗ. ಈಗ ಉಡುಪಿಯ 4 ಕ್ಷೇತ್ರಗಳು ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ 4 ಕ್ಷೇತ್ರಗಳು ನಿಮ್ಮ ವ್ಯಾಪ್ತಿಗೆ ಬರುತ್ತೆ. ಎರಡು ಕೂಡ ಡಿಫ್ರೆಂಟ್ ಆಗಿರುವಂತಹ 2 ಕೂಡ ಜಿಲ್ಲೆಗಳು. ಹೇಗೆ ಕಷ್ಟ ಆಗ್ತಾ ಇಲ್ವಾ? ಹೇಗೆ ಅನಿಸ್ತಾ ಇದೆ ಆಡಳಿತ? ಭೌಗೋಳಿಕವಾಗಿ ಅಲ್ಲಿರುವಂತಹ ಜನಜೀವನದ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಅಲ್ಲಿ ಬೆಳೆ, ರೈತಾಪಿ ವ್ಯವಸ್ಥೆಗಳು, ವಾಣಿಜ್ಯ ಕೇಂದ್ರಗಳು, ಶಿಕ್ಷಣ ಸಂಸ್ಥೆಗಳು ಇವೆಲ್ಲವೂ ಬೇರೆ ಬೇರೆ ಇರಬಹುದು. ಅದ್ ಬಿಟ್ರೆ ಆಡಳಿತಾತ್ಮಕವಾಗಿ ತೊಂದರೆ ಕೊಡ್ಲಿಕ್ಕೆ ಆಗುದಿಲ್ಲ. ಉದಾಹರಣೆಗೆ ಕಾಫಿಯಲ್ಲಿ ಸುಮಾರು 850 ಮಂದಿ ರೈತರಿಗೆ ಬಹಳ ದೊಡ್ಡ ಅನ್ಯಾಯ ಆಗಿತ್ತು ನಮ್ಮಲ್ಲಿ. ನಾನು ಪಾರ್ಲಿಮೆಂಟಿಗೆ ಒಂದು ಕ್ವಶನ್ ಹಾಕಿ ಕೇಳಿದ್ದೆ, ಏನ್ ಮಾಡ್ತಾ ಇದ್ದೆ ಅಂದ್ರೆ, ಕಾಫಿ ಬೆಳೆಗಾರರು ಸಾಲ ತಗೊಂಡಾಗ, ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಸಾಲ ತಗೊಂಡಾಗ ಅವನನ್ನ ಕೇಳದೆ ಅಥವಾ ಅವನಿಗೆ ಹೋಗಿ ಸಾಂಕೇತಿಕವಾಗಿ ನೋಟಿಸ್ ಕೊಟ್ಟು ಸರ್ಪ್ರೈಸಿ ಕಾಯ್ದೆಯಲ್ಲಿ ಏಲ ಮಾಡ್ತಾ ಇದ್ರು. ಸುಮಾರು 850 ಮಂದಿ ರೈತರಿಗೆ ಈ ಏಲಮಿಗೋಸ್ಕರ ಸರ್ಪ್ರೈಸಿ ಕಾಯ್ದೆ ಅನ್ವಯಿಸ್ತಾ ಇತ್ತು. ನಾನು ಕ್ವಶನ್ ಹಾಕಿದಾಗ ಅಲ್ಲಿರುವಂತ ಸಂಬಂಧಪಟ್ಟಂತ ಮಂತ್ರಿಗಳು ಉತ್ತರ ಕೊಟ್ಟು ಹೇಳಿದ್ರು, ಸರ್ಪ್ರೈಸಿ ಕಾಯ್ದೆ ಒಳಗೆ ಕಾಫಿ ಬೆಳೆ ಬರುವುದಿಲ್ಲ ಅಂತೇಳಿ. ಇದರಿಂದ ಏನಾಯ್ತು ಅಂತ ಹೇಳಿದ್ರೆ, ಇಲ್ಲೆಲ್ಲ ಕಾಫಿ ಬೆಳೆದು ಒಂದು 10-20 ಎಕರೆ ಇಟ್ಕೊಂಡು ಜೀವನ ನಡೆಸ್ತಾ ಇರುವಂತ ಒಬ್ಬ ರೈತನ ಅವನ ಸರ್ಪ್ರೈಸಿ ಕಾಯ್ದೆಯನ್ನು ಅಳವಡಿಸಿ ಆನ್ಲೈನ್ ಮೂಲಕ ಅವನ ಇಡೀ ಕಾಫಿ ತೋಟವನ್ನು ಏಲ ಮಾಡಿ ದುಬೈಲಿರೋ ಯಾವ್ದೊಬ್ಬ ಪುಣ್ಯಾತ್ಮ ಅದಕ್ಕೆ ಟೆಂಡರ್ ಹಾಕ್ತಾನೆ, ತಗೊಂಡು ಅವ ಅದನ್ನ ಅವ್ರಿಗೆ ಮನಸ್ಸಿಗೆ ಬಂದಂಗೆ ಮಾಡ್ತಾ ಇದ್ದ. ಅದರಲ್ಲಿ ಸ್ವಲ್ಪ ಬೇರೆ ಕಡೆ ನಾನು ಆರೋಪ ಮಾಡದೇ ಇದ್ರು ಕೂಡ ಬ್ಯಾಂಕಿನ ಅಧಿಕಾರಿಗಳು ಒಬ್ಬೊಬ್ರು ಇದ್ದಾರೆ ಅಂತೇಳಿ ಅದ್ರ ಸುದ್ದಿ ಬರುತ್ತೆ. ಆ ಹಿನ್ನೆಲೆಯಲ್ಲಿ ನಾನು ಪ್ರಶ್ನೆ ಮಾಡಿದಾಗ ಸಂಬಂಧಪಟ್ಟ ಮಂತ್ರಿಗಳು ಉತ್ತರ ಕೊಟ್ಟು ಸರ್ಪ್ರೈಸಿ ಕಾಯ್ದೆಗಳು ಅನ್ವಯ ಆಗುದಿಲ್ಲ ಅಂತ ಹೇಳಿದಾಗ ನಾನು ನಿರ್ಮಲಾ ಸೀತಾರಾಮನ್ ಹತ್ರ ನಿಮ್ಮ ಕಾಫಿ ಬೋರ್ಡಿನ ಮುಖಂಡರನ್ನೆಲ್ಲ ಕರ್ನೂಲಿಗೆ ಹೋಗಿರ್ತೇನೆ. ಹೋದಾಗ ನಿರ್ಮಲಾ ಸೀತಾರಾಮನ್ ಅವರು 1 ಟೈಮ್ ಸೆಟ್ಲ್ಮೆಂಟ್ಗೆ ಅವಕಾಶ ಮಾಡಿಕೊಡ್ತಾರೆ. ಅಂದ್ರೆ 6 ತಿಂಗಳ ಅವಧಿ ಕೊಡ್ತಾರೆ, 6% ಬಡ್ಡಿಯಲ್ಲಿ ರಿಯಾಯಿತಿ ಮಾಡಿ ಅಂತಾರೆ. ಬಹಳ ದೊಡ್ಡ ಪರಿಣಾಮ ಬರುತ್ತೆ ಕಾಫಿ ಬೆಳೆಗಾರರ ಮೇಲೆ. ಇಡೀ ಎಲ್ಲ ಕಾಫಿ ಬೆಳೆಗಾರರು ಬಹಳ ಪ್ರೀತಿಯಿಂದ ಆ ವ್ಯವಸ್ಥೆಯನ್ನ ಅಂಗೀಕರಿಸ್ತಾರೆ. 1 ಟೈಮ್ ಸೆಟ್ಲ್ಮೆಂಟ್ ನಾವೇ ಮಾಡ್ತೇವೆ, 6 ತಿಂಗಳ ಸಮಯ ಸಾಕು, ನಮಗೆ 4% ಬಡ್ಡಿ ನಮ್ಗೆ ಅನುಕೂಲ ಆಗಿದೆ ಅಂತ ಹೇಳಿರ್ತಾರೆ. ಅದ್ರ ಜೊತೆಯಲ್ಲಿ 1 ಟೈಮ್ ಸೆಟ್ಲ್ಮೆಂಟ್ ಆದ್ರಿಂದ ಕೆಲವರಿಗೆ 10, 20, 30 ಲಕ್ಷ ರೂಪಾಯಿ ರಿಯಾಯಿತಿ ಕೂಡ ಆಗಿದೆ. ಇದರಿಂದಾಗಿ ನಮಗೆ ಭೌಗೋಳಿಕವಾಗಿ ಬೇರೆ ಬೇರೆ ಇದ್ರೂ ಕೂಡ ಜನಜೀವನದ ಬದುಕನ್ನು ಅರ್ಥ ಮಾಡ್ಕೊಂಡ್ರೆ ತುಂಬಾ ಕಷ್ಟ ಅಂತ ನಂಗೆ ಅನಿಸಿಲ್ಲ. ಉಡುಪಿ ಜಿಲ್ಲೆಯಲ್ಲಿರುವಂತ ಅನೇಕ ಸಮಸ್ಯೆಗಳು ಇದೆ. ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳು ನಾನು ಬರುವ ಮುಂಚೆ ತುಂಬಾ ಬೇರೆಯವರು ಕಾರಣ ಅಂತಲ್ಲ, ವಿಳಂಬ ಆಗಿತ್ತು. ನನ್ನ ಮಾನಸಿಕತೆ ಏನಂದ್ರೆ ಅದನ್ನ ಯಾವ್ದಾದ್ರು ರೀತಿಯಲ್ಲಿ ಹಿಂಬಾಲಿಸಿ ಮಾಡುವಂತದ್ದು. ಇವತ್ತು ನಿಮ್ಮ ಚುರುಕುಗೊಂಡಿರುವಂತದ್ದು. ಈಗ ನೀವು ಹೇಳಿದ್ರಿ, ಈಗ ಏನು ರಾಷ್ಟ್ರೀಯ ಹೆದ್ದಾರಿಗಳ ಕೆಲಸ ಅತ್ಯಂತ ಚುರುಕಿನಲ್ಲಿ ನಡೀತಾ ಇದೆ ಕೆಲವೊಂದು ಭಾಗದಲ್ಲಿ. ಅಲ್ಲ, ಈಗ ಪ್ರಾರಂಭ ಮಾಡಿದ್ದೇವೆ ಸುಮ್ಮನೆ. ಈಗ ನಿನ್ನೆ ಮಲ್ಪೆಯಿಂದ ಕರಾವಳಿ ಜಂಕ್ಷನ್, ಉಡುಪಿ ವಿಧಾನಸಭಾ ಕ್ಷೇತ್ರದ ಮಲ್ಪೆಯಿಂದ ಕರಾವಳಿ ಜಂಕ್ಷನ್ಗೆ 4 ಕಿಲೋಮೀಟರ್ ನಾನು ನಡ್ಕೊಂಡೇ ಬಂದಿದ್ದೆ ಎಲ್ಲರೊಟ್ಟಿಗೆ. ನಮ್ಮ ಅಧಿಕಾರಿಗಳು, ನಮ್ಮ AC ಇದ್ರು, ನಮ್ಮ ಅಪರ DC ಇದ್ರು, ಮತ್ತೆ ನಮ್ಮ ಎಲ್ಲ ಇಂಜಿನಿಯರ್ ಇದ್ರು, SP ಇದ್ರು, ಎಲ್ಲರಿದ್ರು, ನಡ್ಕೊಂಡೇ ಬಂದಿವಿ. ಅಲ್ಲಿಯ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ಳದೆ ಕೆಲಸ ಮಾಡೋದು ಸುಲಭ ಅಲ್ಲ. ಅಲ್ಲಿರೋ ಕೆಲವರು ವಿರೋಧ ಮಾಡ್ತೀವಿ, ರಸ್ತೆ ಅಗಲೀಕರಣ ಮಾಡಬಾರ್ದು ಅಂತಿದ್ರು. ನಾನು ಹೇಳಿದೆ, ಕೇಂದ್ರ ಸರ್ಕಾರದ ಯೋಜನೆ ಇದು, ನಮ್ಮ ಮಕ್ಕಳೇ ನಾಳೆಗೆ ಅನಾಹುತ ಆಗುತ್ತೆ, ಅದಕ್ಕೋಸ್ಕರ ಬಿಟ್ಕೊಡ್ಬೇಕು. ಬಹುತೇಕ ಎಲ್ಲರೂ ಒಪ್ಕೊಂಡಿದ್ದಾರೆ. ಹಾಗಾಗಿ ಕೆಲವರು ನಮ್ಮ ಕಡಿಮೆ ಇದೆ ಅಂತ ಹೇಳಿದ್ರು. ಕಡಿಮೆ ಇದ್ರೆ ಪರಿಹಾರವನ್ನು ಹೆಚ್ಚು ಮಾಡ್ಲಿಕ್ಕೆ ಅಧಿಕಾರ ಇದೆ ಸರ್ಕಾರಕ್ಕೆ. MP ನಾನು ಜವಾಬ್ದಾರಿ ತಗೊಳ್ತೇನೆ ಅಂತ ಹೇಳಿದೆ, ಮಾಡ್ತೇವೆ ನಾವು. ಯಾವುದೋ ಒಂದು ಶಾಲೆಯವರು ಪಾಗಾರಕ್ಕೆ ಇಟ್ಕೊಂಡಿದ್ರು, ಸರ್ಕಾರಿ ಶಾಲೆ, ಸರ್ಕಾರಿ ವ್ಯವಸ್ಥೆ ಬಿಡ್ಬೇಕು ಅಂತ ವಿನಂತಿ ಮಾಡಿದಾಗ ಹೋಗೋದು ಬಿಟ್ರು ಅವರು. ನಾನು ಹೇಳ್ತಾ ಇರೋದು, ಕೆಲವು ಸಾರಿ ನಾವು ಫಾಲೋ ಅಪ್ ಮಾಡಿದಾಗ ಸ್ವಲ್ಪ ವಿಳಂಬ ಆಗ್ಬೋದಿಲ್ಲ ಅಂತೇಳಿ ನಾನು ಹೇಳಿಲ್ಲ. ಈಗ ನಮ್ಮ ಕಲ್ಯಾಣಪುರದ ಅಂಡರ್ ಪಾಸ್ ಅಂತ ಇದೆಯಲ್ಲ, ಅದಕ್ಕೆ ವಿಳಂಬ ಆಗಿತ್ತು. ಈಗ ಬಂದ ನಂತರ ದಿವಸ ಚುರುಕಾಗ್ತಾ ಇದೆ. ಅಧಿಕಾರಿಗಳು ಇದ್ದಾರೆ, ಅದಕ್ಕೆ ಗೊತ್ತಿಲ್ಲದೆ ಬಂಡೆ ಬಂತಂಗ ಅಂತ ಹೇಳ್ತಾರೆ. ಅವರು ಗಡ್ಕರಿ ಅವ್ರ ಹತ್ರ ಕರ್ಣೋಗಿದ್ದೆ,
ಅವ್ರು ಬೇಕಾದ ಹೆಚ್ಚುವರಿ ಶಿಫಾರಸು ಕೊಟ್ಟಿದ್ದಾರೆ ನನ್ಗನ್ಸುತ್ತೆ ಕೂಡಲೇ ಇದೆಲ್ಲ ಮುಗೀತದೆ. ಆದ್ರೆ ಒಂದಷ್ಟು ವಿಳಂಬ ಆಗುತ್ತೆ, ಒಂದಷ್ಟು ಆರೋಪಗಳು ಪ್ರತ್ಯಾರೋಪಗಳು ಬರ್ತದೆ. ಆದ್ರೆ ವಾಸ್ತವಿಕವಾಗಿ ನಾವು ಕೆಲಸ ಮಾಡ್ತಾ ಇರೋದು ಅರ್ಥ ಆದಾಗ ಜನ ಅದನ್ನು ಒಪ್ಕೊಳ್ತಾರೆ ಅಂತ ಅನ್ಸುತ್ತೆ. ಈಗ ಪ್ರಮುಖವಾಗಿ ಮಲೆನಾಡು ಮತ್ತು ಕರಾವಳಿ ಭಾಗದ ಕೆಲವೊಂದು ಕಡೆಗಳಲ್ಲಿ ಪ್ರಮುಖವಾದ ವಾಣಿಜ್ಯ ಬೆಳೆ ಅಂದ್ರೆ ಅದು ಅಡಿಕೆ ಬೆಳೆಯುವಂತ ರೈತರು ಒಂದು ರೀತಿಯಲ್ಲಿ ಸಂಕಷ್ಟದಲ್ಲಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಏನು ಹಳದಿ ಎಲೆ ಚುಕ್ಕಿ ರೋಗ ಆಗಿರ್ಬೋದು, ಹಳದಿ ರೋಗ ಆಗಿರ್ಬೋದು, ಅತಿಯಾದ ಮಳೆಯಿಂದಾಗಿ ಈ ಬಾರಿ ಕೊಳೆ ರೋಗ ಬಂದಿರುವಂತದ್ದಾಗಿರ್ಬೋದು. ಅದರ ಜೊತೆಯಲ್ಲಿ ಇತ್ತೀಚೆಗೆ ಪುನಃ ಅಡಿಕೆ ಬೆಲೆಯಲ್ಲಿ ತೀವ್ರ ಪ್ರಮಾಣದಲ್ಲಿ ಕುಸಿತ ಕಂಡಿರುವಂತದ್ದು. ಈ ಒಂದು ಸಮಸ್ಯೆಯನ್ನು ಅಡಿಕೆ ಬೆಳೆ ಮಲೆನಾಡು ಹಾಗೂ ಅದರಲ್ಲೂ ಪ್ರಮುಖವಾಗಿ ಮಲೆನಾಡು ಭಾಗದ ಕೆಲವೊಂದು ಏನು ವಿಧಾನಸಭಾ ಕ್ಷೇತ್ರಗಳಲ್ಲಿ, ಕರಾವಳಿ ಭಾಗದಲ್ಲೂ ಕೂಡ ಹೆಚ್ಚಿನ ಒಂದು ವಾಣಿಜ್ಯ ಬೆಳೆ ಆಗಿರುವಂತದ್ದು. ರೈತರು ಸಂಕಷ್ಟ ಸ್ಥಿತಿಯಲ್ಲಿರುವಂತದ್ದು. ಈ ಒಂದು ಸಮಸ್ಯೆನ ಬಗೆಹರಿಸುವ ನಿಟ್ಟಿನಲ್ಲಿ ಒಬ್ಬ ಸಂಸದರಾಗಿ ನೀವು ಯಾವ ರೀತಿಯಾಗಿ ಕಾರ್ಯಪ್ರವೃತ್ತರಾಗಿದ್ದೀರಾ? ಈಗ ಅಡಿಕೆ ಬೆಳೆಯ ಬಗ್ಗೆ ಕೆಲವು ಸಾರಿ ದರ ನಮ್ಮ ನಿರೀಕ್ಷೆಗೂ ಮೀರಿ ಉತ್ತಮ ಬಂದಿದೆ, ಕೆಲವು ಸಾರಿ ಕುಸಿತ ಆಗಿರುತ್ತೆ. ಅಡಿಕೆ ಆಮದು ನೀತಿಯಲ್ಲಿ ಮತ್ತು ರಫ್ತು ನೀತಿಯಲ್ಲಿ ಕೆಲವೊಂದು ಸಮಸ್ಯೆಗಳಿದ್ದಾಗ ಕೇಂದ್ರ ಮಧ್ಯಪ್ರವೇಶ ಮಾಡಿ ಅಡಿಕೆ ಬೆಳೆಗಾರರ ಪರವಾಗಿ ನಿಂತುಬಿಟ್ಟಿದೆ. ಈ ಮಧ್ಯೆ ಅಡಿಕೆಯಲ್ಲಿ ಆರೋಗ್ಯಕ್ಕೆ ಹಾನಿಯಾಗುವಂತ ಅಂಶಗಳಿದೆ ಅಂತೇಳಿ ಒಂದು ಸರ್ತಿ ಅಡಿಕೆ ನಿಷೇಧ ಮಾಡ್ತಾರೆ ಅನ್ನುವಂಥ ಚರ್ಚೆ ಬಂದಾಗ ನಮ್ಮ ಕೃಷಿ ಮತ್ತು ತೋಟಗಾರಿಕೆ ಮಂತ್ರಿಗಳೇ ಮೊನ್ನೆ ಶಿವಮೊಗ್ಗಕ್ಕೆ ಬಂದು ಎಲ್ಲ ಬೆಳೆಗಾರನ ಸಾವಿರಾರು ಜನಗಾರನ್ನು ಸೇರಿಸಿ ಇಡೀ ಕೇಂದ್ರ ಸರ್ಕಾರ ನಿಮ್ಮ ಜೊತೆಲಿದೆ, ಯಾವುದೇ ಆತಂಕ ಬೇಡ ಅಂತ ಹೇಳಿದ್ದಾರೆ. ಅಡಿಕೆ ಕೊಳೆ ರೋಗಕ್ಕೆ ಬೇಕಾದಂತ ಸಿಂಪಡಣೆ ಮಾಡಲಿಕ್ಕೆ ಸಬ್ಸಿಡಿಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕೊಡುವುದಂತೇಳಿ ಒಂದು ತೀರ್ಮಾನ ಆಗಿದೆ. ಅದು ವಿಧಾನಸಭೆಯಲ್ಲಿ ನಮ್ಮ ಕಿಶೋರ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಹಾಗೆ ಕೇಂದ್ರ ಸರ್ಕಾರದಲ್ಲಿ ಅಡಿಕೆ ಬೆಳೆಯ ದರ ಸ್ಥಿರತೀಕರಣಕ್ಕೆ, ದರ ಒಂದು ನಿಗದೀಕರಣಕ್ಕೆ ಮತ್ತು ಸ್ಥಿರೀಕರಣಕ್ಕೆ, ಅಡಿಕೆ ಮೇಲಿರುವಂತಹ ಅಪಪ್ರಚಾರವನ್ನು ನಿವಾರಣೆಗೆ ಮತ್ತು ಅಡಿಕೆ ಬೆಳೆಗಾರರಿಗೆ ರಕ್ಷಣೆಗೆ ಕೇಂದ್ರ ಸರ್ಕಾರ ಬದ್ಧವಾಗಿದೆ ಅನ್ನೋ ಮಾತು ನಾನು ಹೇಳಿದ್ದೆ. ಏನೇ ಅಡಿಕೆ ಬೆಳೆಗಾರ ತೊಂದರೆ ಆದ್ರೂ ಕೂಡ ನಮ್ಮ ಕೇಂದ್ರ ಜೊತೆಲಿ ಮಾತಾಡಿ ಅವರಿಗೆ ಸಹಾಯ ಮಾಡಿದ್ರು ಮಾಡ್ತಾರೆ. ಸರ್, ಆಗಲೇ ನಾವು ಮಾತಾಡ್ತಾ ಇದ್ದೆ, ಉಡುಪಿ ಹಾಗೂ ಒಂದು ಕಡೆ ಉಡುಪಿ ಕರಾವಳಿ ಭಾಗ ಆದ್ರೆ ಚಿಕ್ಕಮಗಳೂರು ಮಲೆನಾಡು ಭಾಗ ಆಗಿರುವಂತದ್ದು. ಎರಡೂ ಜಿಲ್ಲೆಗಳಿಗೂ ಕೂಡ ಒಂದೇ ಯೋಜನೆ ಜಾರಿಗೆ ತಂದು ಕೂಡ ಅದು ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯಲ್ಲೇ ಮಾಡಬೇಕಾಗತ್ತೆ. ನಾನೀಗ ಮೊದಲನೇದಾಗಿ ಉಡುಪಿ ಜಿಲ್ಲೆಯನ್ನ ತಗೊಳ್ತೇನೆ. ಆ ಉಡುಪಿ ಜಿಲ್ಲೆಯ ಕುರಿತಾಗಿ ಕೋಟ ಶ್ರೀನಿವಾಸ ಪೂಜಾರಿ ಅವರು ಕಂಡಿರುವಂತಹ ಪ್ರಮುಖ ಕನಸೇನು? ಇಲ್ಲ, ಈಗ ನಮ್ಮಂದಿರುವಂತದ್ದು MP ಏನ್ ಮಾಡಬಹುದು ಅಂತ ಕೇಳಿದ್ರೆ ಯೋಜನೆಗಳೆಲ್ಲ ಬೇರೆ, ದುರ್ಗಾಮಿ ಯೋಜನೆಗಳು ಬೇರೆ. ನಾವು ಉಡುಪಿ ಮೂಲಕ ಹರಿದು ಒಂದು ಯೋಚನೆ ಇರುತ್ತಲ್ಲ, ಅದು ನಾನು ಉಡುಪಿ ಜಿಲ್ಲೆಗೆ ಕರಾವಳಿ ಭಾಗ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಏನು ಮೀನಾಗಿರ್ಬೋದು, ಬಂದರು ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಗೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ಏನ್ ಕೊಡುಗೆ ಕೊಡ್ಬೇಕು ಅನ್ಕೊಂಡಿದ್ದಾರೆ? ಉಡುಪಿಯನ್ನು ಹಾದು ಹೋಗುವಂತ ರಾಷ್ಟ್ರೀಯ ಹೆದ್ದಾರಿಯನ್ನು ಹೆಜಮಾಡಿಯಿಂದ ಪ್ರಾರಂಭವಾಗಿ ನಮ್ಮ ತಲ್ಲೂರುವರೆಗೆ ಇರುವಂತ ರಾಷ್ಟ್ರೀಯ ಹೆದ್ದಾರಿ 66 ಅಂತ ಇದೆಯಲ್ಲ, ಅದರಲ್ಲಿ ಆಗುವಂತ ಕೆಲವು ಸಮಸ್ಯೆಗಳಿದೆ, ಬಹಳ ಗಂಭೀರವಾದಂಥ ಸಮಸ್ಯೆಗಳಿವೆ. ಈಗ ಮೇಲ್ಸೇತುವೆಗಳು ಸೇರಿದಂತೆ ಅನೇಕ ಸಮಸ್ಯೆಗಳಿದೆ. ಬಹುತೇಕ 10 ದಿವಸಕ್ಕೆ 15 ದಿವಸಕ್ಕೆ ಒಂದ್ಸರ್ತಿ ನಾನು ಅಧಿಕಾರಿಗಳ ಜೊತೆ ಹೋಗಿ ಅದೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಉಡುಪಿಯನ್ನು ಹಾದು ಹೋಗುವಂತ ರೈಲುಗಳು ಕೊಂಕಣ ರೈಲ್ವೆಯಲ್ಲಿ ಬೇರೆ ಬೇರೆ ಕಾರಣಕ್ಕೆ, ಈಗ ನಾನು ಬಂದ ಮೇಲೆ ತಿರುಪತಿ ಹೋಗುವಂತ ರೈಲು ಮಂಗಳೂರಲ್ಲಿ ಮಾತ್ರ ಬರ್ತಾ ಇತ್ತು. ಈಗ ಅದನ್ನು ವಿಸ್ತರಿಸಿ ಮುರುಡೇಶ್ವರದಿಂದ ತಿರುಪತಿಗೆ ನೇರ ರೈಲು ಹೋಗುವಂತ ವ್ಯವಸ್ಥೆಗಳನ್ನು ಮಾಡಿದ್ರೆ ಹಿಂದೆ 15 ಜನ ಭಕ್ತರಿಗೆ ಸಂತೋಷ ಆಗಿತ್ತು. ಇನ್ನು ಈಗ ಮಂಗಳೂರಿಂದ ಗೋವಾಕ್ಕೆ ಹೋಗುವಂತ ಒಂದೇ ಭಾರತ್ ರೈಲು, ಅದು ಸೀಟಿಂಗ್ ವ್ಯವಸ್ಥೆಗಳು, ಕುಳಿತುಕೊಂಡು ಹೋಗುವಂಥದ್ದು. ಅದನ್ನ ನಾವು ಮಂಗಳೂರಿಂದ ಬೊಂಬೈಗೆ ವಿಸ್ತರಿಸಬೇಕು ಅಂತ ಹೇಳಿದ್ರೆ ಈ ಸೀಟಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಮತ್ತೆ ಅದಕ್ಕೆ ಬೇಡಿಕೆ ಕೂಡ ಕಡಿಮೆ ಉಂಟು. ಬಹುಶಃ ನಿಲ್ಬಹುದೇನೋ ಗೊತ್ತಿಲ್ಲ, ನಾನು ಬಹಳ ಒತ್ತಾಯ ಮಾಡಿರ್ಲಿಲ್ಲ. ಮಂಗಳೂರಿಂದ ಮುಂಬೈಗೆ ಒಂದು ಸ್ಲೀಪಿಂಗ್ ಕೋಚ್ ಅನ್ನ ಒಂದೇ ಭಾರತ್ ಹಾಕಬೇಕು ಅಂತ ನಾವು ಪ್ರಯತ್ನ ಮಾಡ್ತಿದ್ದೆ. ಅಂಕಿಅಂಶಗಳ ತಗೊಂಡಿದ್ದೆ, ನಮ್ಮ ಮನವಿ ಕೂಡ ಕೊಟ್ಟಿದ್ದೆ. ಅದನ್ನು ಕೂಡ ವಿಸ್ತರಿಸಬೇಕಂತ ಇದೆ ನಿಮಗೆ. ಬೆಂಗಳೂರಿಗೆ ಇವತ್ತು 6:30 ಗಂಟೆಗೆ ನಾವು ಪಂಚಗಂಗಾ ಅಂತ ಏನ್ ರೈಲು ಹೇಳ್ತೀವಲ್ಲ, ಆ ರೈಲು 6:30 ಗಂಟೆಗೆ ಹೊರಟ್ರೆ 1 ತಿಂಗಳು ಮೊದಲು ಬುಕ್ ಮಾಡಿದ್ರು ಟಿಕೆಟ್ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಹೆಚ್ಚುವರಿ ರೈಲನ್ನ ಬೆಂಗಳೂರಿಂದ ನಾವು ಕಾರವಾರಕ್ಕೆ ಬಿಡಬೇಕು ಅಂತೇಳಿ ನಾವು 3 ಜನ MP ಪ್ರಯತ್ನ ಮಾಡ್ತಾ ಇದ್ದೇವೆ. ಅದ್ರಲ್ಲಿ ಏನಾದ್ರೂ ನಾವು ಯಶಸ್ವಿ ಆದ್ರೆ ಈ ಜನರಿಗೆ ಬಹಳ ದೊಡ್ಡ ಪ್ರಯಾಣದ ಕೊಡುಗೆ ಕೊಟ್ಟಾಗ ಆಗುತ್ತೆ ನಿಮಗೆ ಅನ್ಸುತ್ತೆ. ಈ ರೈಲ್ವೆಯನ್ನ, ಈ ಕೊಂಕಣ ರೈಲ್ವೆಯನ್ನ 98ರಿಂದ ಪ್ರಾರಂಭ ಆಗಿದ್ದ ಕೊಂಕಣ ರೈಲ್ವೆಯನ್ನ ಭಾರತೀಯ ರೈಲ್ವೆ ಜೊತೆಯಲ್ಲಿ ವಿಲೀನ ಮಾಡೋದ್ರಿಂದಾಗಿ ಇಲ್ಲಿ ಹಳಿಗಳು ದುಪ್ಪಟ್ಟಾಗ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ಕೊಂಕಣ ರೈಲ್ವೆಯಲ್ಲಿ ಏನೇ ಹೇಳಿದ್ರು ಕೂಡ ನಷ್ಟದಲ್ಲಿದೆ. ಅವರೆಲ್ಲ ವರ್ಷಕ್ಕೆ 200-300 ಕೋಟಿ ರೂಪಾಯಿ ನಮ್ಗೆ ಉತ್ಪಾದನೆ ಆಗ್ತದೆ, ಜಾಸ್ತಿ ಲಾಭ ಬರ್ತದೆ ಅಂದ್ರೂ ಕೂಡ ಖರ್ಚೇನೋ ಮಾಡದೇ ಉತ್ಪಾದನೆ ಆಗುತ್ತೆ, ಇಲ್ಲ ಅಂತೇನಿಲ್ಲ. ಈಗ ಒಂದೊಂದು ರೈಲ್ವೆ ಹಳಿಗಳನ್ನ ಡಬಲ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನೋದೊಂದು, ಮತ್ತೆ ಇಂದ್ರಾಳಿ ನಿಲ್ದಾಣವೂ ಸೇರಿದಂತೆ ಎಲ್ಲ ನಿಲ್ದಾಣಗಳನ್ನು ಮೇಲ್ದರ್ಜೆಗಿಳಿಸ್ಲಿಕ್ಕೆ, ಮೂಲಭೂತ ಸೌಕರ್ಯಗಳನ್ನು ಕೊಡ್ಲಿಕ್ಕೆ, ಹೋಗ್ತಾ ಇರುವಂತಹ ರೈಲುಗಳಿಗೆ ನೀರು ಸರಬರಾಜು ಮಾಡ್ಲಿಕ್ಕೆ ಬಹಳ ದೊಡ್ಡ ಮೊತ್ತದ ಅವಶ್ಯಕತೆಗಳಿದೆ.
ಹಾಗಾಗಿ ನಾವೆಲ್ಲರೂ 3 ಜನ ಇವತ್ತು ಏನ್ ಹೇಳ್ತಾ ಇದ್ದೇವೆ ಅಂದ್ರೆ ಕೊಂಕಣ ರೈಲ್ವೆಯನ್ನ ಭಾರತೀಯ ರೈಲ್ವೆಯನ್ನು ವಿಲೀನ ಮಾಡಿ ಅಂತ ಹೇಳಿ ರಾಜ್ಯ ಸರ್ಕಾರ ಅದನ್ನ ಭಾಗಶಃ ಒಪ್ಕೊಂಡಿದೆ, ಮೊನ್ನೆ ಸದನದಲ್ಲಿ ಒಪ್ಕೊಂಡಿದೆ. ಕೇಂದ್ರ ಸರ್ಕಾರ ಜೊತೆಲಿ ನಾನು ಮತ್ತು ಬ್ರಿಜೇಶ್ ಚೌಟ, ಕಾಗೇರಿ ಅವರು ಮಾತಾಡ್ತಿದ್ದೇವೆ. ಅದೆಲ್ಲಾದ್ರೂ ನಾವು ಯಶಸ್ವಿ ಆದ್ರೆ ಬಹಳ ದೊಡ್ಡ ಕೊಡುಗೆ ರೈಲ್ವೆಗೆ ಸಿಕ್ಕಂತ ಅನುಭವಗಳಾಗುತ್ತೆ. ಹೀಗೆ ಒಂದಲ್ಲೊಂದು ಕಾರಣಕ್ಕೆ ನಾವು ಹೊಸ ಯೋಜನೆಯನ್ನ ತಂದು ಜನರಿಗೆ ರೈಲ್ವೆ ಪ್ರಯಾಣವನ್ನು ಸುಗಮ ಮಾಡಬೇಕು ಅನ್ನೋದು ನಮ್ಮ ಯೋಚನೆ ಇದೆ. ಈಗ ಒಂದೆರಡು ದಿವಸ ಆಗ್ಬೋದು, ಆದ್ರೆ ನಾವು ಯಶಸ್ವಿ ಆಗ್ತೇವೆ ಅದರಲ್ಲಿ. ಈಗ ನೀವು ಕರಾವಳಿ ಹಾಗೂ ಉಡುಪಿ ಜಿಲ್ಲೆ ಕುರಿತಾಗಿ ಮಾತಾಡಿದ್ರಿ, ಇದೊಂದು ರೀತಿ ಡಿಫ್ರೆಂಟ್ ಆಯ್ತು. ಆದ್ರೆ ನೀವು ಚಿಕ್ಕಮಗಳೂರು ಜಿಲ್ಲೆ ಅಂತ ಬಂದಾಗ ಅಲ್ಲೂ ಕೂಡ ಹಲವಾರು ಸಮಸ್ಯೆಗಳಿರುವಂತದ್ದು, ಅದರಲ್ಲೂ ಶೈಕ್ಷಣಿಕ ವ್ಯವಸ್ಥೆಯಲ್ಲೂ ಕೂಡ ಸಮಸ್ಯೆಗಳಿರುವಂತದ್ದು, ಇನ್ನು ಆಸ್ಪತ್ರೆ ವ್ಯವಸ್ಥೆ ಸಮಸ್ಯೆಗಳಿರುವಂತದ್ದು, ರಸ್ತೆ ವಿಚಾರ ಬಹುದೊಡ್ಡ ಸಮಸ್ಯೆ ಆಗಿರುವಂತದ್ದು. ಬಹುಶಃ ನೀವು ಓಡಾಡ್ತಾ ಕೂಡ ಗಮನಿಸಿದ್ದೀರಾ ಅನ್ಕೊಳ್ತೀನಿ. ಈಗ ನೀವು ಆಗುಂಬೆ ಘಾಟಿಯನ್ನು ದಾಟಿದ್ರೆ ಚಿಕ್ಕಮಗಳೂರುವರೆಗೂ ಕೂಡ ಎಲ್ಲೂ ಕೂಡ ಉತ್ತಮವಾದ ರಸ್ತೆ ಇಲ್ಲ, ಆ ಒಂದು ದುಸ್ಥಿತಿಯಲ್ಲಿ ಇರುವಂತದ್ದು. ಈ ರೀತಿ ಹಲವಾರು ಸಮಸ್ಯೆಗಳ ಕೇಂದ್ರವಾಗಿದೆ. ಆ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕಾರ್ಯಪ್ರವೃತ್ತರಾಗ್ತೀರಾ? ಆಗುಂಬೆ ಟು ಚಿಕ್ಕಮಗಳೂರು ಈಗ ಹೆಚ್ಚು ಕಡಿಮೆ ನಿಮಗೆ 3 ಗಂಟೆ ಬೇಕನ್ನುವಂತ ಮಟ್ಟಕ್ಕಿದ್ದೇವೆ ನಾವು. ಆ ಇದನ್ನೆಲ್ಲ ಇದನ್ನ ರಾಷ್ಟ್ರೀಯ ಹೆದ್ದಾರಿಯಾಗಿ ಪರಿವರ್ತನೆ ಮಾಡಿ ಅಂತ ಹೇಳಿ ಗಡ್ಕರಿ ಅವರಿಗೆ ಮನವಿ ಮಾಡಿದ್ದೆ. ಆ ಪ್ರಸ್ತಾವನೆಯನ್ನು ಕಳಿಸಿಕೊಡಿ ಅಂತ ಹೇಳಿದ್ದಾರೆ. ಅಧಿಕಾರಿಗಳ ಮೂಲಕ ಪ್ರಸ್ತಾವನೆ ಆಗಿ ನಾನು ಪಾರ್ಲಿಮೆಂಟ್ಗೆ ಹೋದಾಗ ಮತ್ತೆ ಜೊತೆ ಅದೀಗ ಪ್ರಸ್ತಾವನೆ ಹೋಗಿದೆಯಾ? ಪ್ರಸ್ತಾವನೆ ಹೋಗಿದೆ. ಪ್ರಸ್ತಾವನೆ ಮೊದಲು ಹೋಗಿದೆ. ಯಾವ ಹಂತದಲ್ಲಿ? ಸಣ್ಣ ಸಮಸ್ಯೆಗಳೇನು ಅಂತ ಹೇಳಿದ್ರೆ, ರಾಷ್ಟ್ರೀಯ ಹೆದ್ದಾರಿ ಅಲ್ಲದೆ ಇರುವಂತ PWD ರಸ್ತೆಗಳನ್ನ ರಾಷ್ಟ್ರೀಯ ಹೆದ್ದಾರಿಯಾಗಿ ಪರಿವರ್ತನೆ ಮಾಡ್ಲಿಕ್ಕೆ ಕೇಂದ್ರ ಸಚಿವ ಸಂಪುಟಕ್ಕೆ ಹೋಗ್ಬೇಕು ಅಂತ ಗಡ್ಕರಿ ಅವರು ಮೊನ್ನೆ ನನಗೆ ಹೇಳಿದ್ರು. ಬೇಕಾದ ಪ್ರಸ್ತಾವನೆಯನ್ನು ಕೊಟ್ಟು ಅದು ಹೇಗೆ ಹೋಗ್ಬೇಕು ಅಂತೇಳಿ 1-2-3 ರಸ್ತೆ ಇದೆ, ಅದರಲ್ಲಿ ಅದನ್ನ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ನಾವು. ಅದು ನಿರೀಕ್ಷೆ ಇದೆಯಾ? ಯಾಕಂದ್ರೆ ಆಗುಂಬೆಯಿಂದ ಚಿಕ್ಕಮಗಳೂರು ಬಹುದೊಡ್ಡ ಸಮಸ್ಯೆ ಆಗಿರುವಂತದ್ದು. ಆ ಒಂದು ಹೆದ್ದಾರಿ ಮಾಡುವ ನಿಟ್ಟಿನಲ್ಲಿ ಯಶಸ್ವಿ ಆಗ್ತೀರಾ ಅಂತ ನಂಬಿಕೆ? ರಾಷ್ಟ್ರೀಯ ಹೆದ್ದಾರಿ ಈಗಾಗಲೇ ಪ್ರಸ್ತಾಪ ಕೊಟ್ಟಿದ್ದೇನೆ. ಆ ಕೊಟ್ಟಿದ್ದು ಅದನ್ನ ಯಶಸ್ವಿ ಮಾಡ್ತೇವೆ ನಾವು. 4 ದಿವಸ ಹಿಂದೆ ಮುಂದೆ ಆಗ್ಬಹುದು, ಇಲ್ಲ ಅಂತೇಳಿ ಏನಿಲ್ಲ. ಆದ್ರೆ ಒಂದು ಗುರಿ ಮುಟ್ತೇವೆ, ಅದನ್ನು ರಾಷ್ಟ್ರೀಯ ಹೆದ್ದಾರಿಯಾಗಿ ಪರಿವರ್ತನೆ ಮಾಡ್ತೇವೆ, ನನಗೆ ವಿಶ್ವಾಸ ಇದೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂತ ಕೆಲವು ಮೂಲಭೂತ ಸೌಕರ್ಯಗಳ ಕೊರತೆಗಳು ಕೂಡ, ಉದಾಹರಣೆಗೆ ಜಲಜೀವನ ಯೋಜನೆ ಕೇಂದ್ರ ಸರ್ಕಾರ 5% ಆಗುತ್ತೆ, ರಾಜ್ಯ ಸರ್ಕಾರ 5% ಆಗುತ್ತೆ. ಇದಕ್ಕೆ ತುಂಬಾ ಗ್ರಾಮ ಪಂಚಾಯತಿಗಳು ತಮ್ಮ ವೇಗವನ್ನು ಕಳ್ಕೊಂಡ್ಬಿಟ್ಟಿದೆ. ಈಗ ನೀವು ಜಲಜೀವನ್ ಮಿಷನ್ ಬಗ್ಗೆ ಮಾತಾಡಿದ್ರಿ. ಜಲಜೀವನ್ ಮಿಷನ್ ಯೋಜನೆ ಏನಿದೆ ಅದು ಬಹುದೊಡ್ಡ ಸಮಸ್ಯೆ ಆಗಿರುವಂತದ್ದು. ಏನು ಕಾಮಗಾರಿಗಳು ಸರಿಯಾಗಿ ಆಗದೆ ಇರುವಂತದ್ದು, ರಸ್ತೆಗಳನ್ನ ಮಾಡಿ ಕರೆಕ್ಟಾಗಿ ಮುದ್ದೆ ಇರುವಂತದ್ದು, ಅಲ್ಲಿ ಕಾಂಕ್ರೀಟ್ ಹಾಕದೆ ಇರುವಂತದ್ದು. ಈಗ ಜಲಜೀವನ್ ಮಿಷನ್ ಯೋಜನೆ ಬಹುದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಆ ಒಂದು ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಏನ್ ಮಾಡ್ತಾ ಇದ್ದೀರಾ? ಇದನ್ನ ನಾನು ಯಾರ ಮೇಲೆ ದೂರ್ತಾ ಇಲ್ಲ. ರಾಜ್ಯದವ್ರು ಕೇಂದ್ರ ದೂರದು, ಕೇಂದ್ರ ರಾಜ್ಯ ದೂರದು, ಅದ್ಮೇಲೆ ನಂಗೆ ಆಸಕ್ತಿ ಇಲ್ಲ. ಆದ್ರೆ ಜಲಜೀವನ ಯೋಜನೆಯ ಕೇಂದ್ರ ಸರ್ಕಾರ 50% ಸಬ್ಸಿಡಿ ಕೊಡುತ್ತೆ ಅವರಿಗೆ. 50% ಕೇಂದ್ರ ಸರ್ಕಾರ ಕೊಡುವ ಹಣವನ್ನ ರಾಜ್ಯ ಸರ್ಕಾರ, ಜಿಲ್ಲಾ ಸರ್ಕಾರ, ತಾಲೂಕು ಸರ್ಕಾರ, ಗ್ರಾಮ ಸರ್ಕಾರಗಳಂತ ನಾವೇನು ಕರಿತೇವೆ, ಇಷ್ಟನ್ನೂ ಜೋಡಿಸಿ ಬಹಳ ಕಟ್ಟುನಿಟ್ಟಾಗಿ ಟೆಂಡರ್ ಅನ್ನ ಪಾರದರ್ಶಕವಾಗಿ ಕರೆದು, ಟೆಂಡರ್ ತಗೊಂಡವರು ನೀರು ಎಲ್ಲುಂಟು ಅಂತ ನೋಡ್ತಾ ಇಲ್ಲ, ಪೈಪ್ಲೈನ್ ಎಲ್ಲುಂಟು ಅಂತ ನೋಡ್ತಾರೆ, ಓವರ್ ಟ್ಯಾಂಕ್ ಎಲ್ಲ ಮಾಡ್ಬೇಕಂತ ಯೋಚನೆ ಮಾಡ್ತಾರೆ. ಮೊದಲು ಜಲಸಂಪನ್ಮೂಲ ಎಲ್ಲಿದೆ ಅಂತ ಲೆಕ್ಕ ಹಾಕೊಂಡು ನಾವು ಮಾಡಬೇಕಾದ ಕೆಲಸ. ಇದನ್ನ ಅಧಿಕಾರಿಗಳ ಬಗ್ಗೆ ನಾನು ಮೊನ್ನೆ ಜಿಲ್ಲಾ ಪಂಚಾಯತ್ CS ಅವರು DC ಅವರು ಇರುವಂತ ಸಭೆಯಲ್ಲಿ ನಾನು ಬಹಳ ಗಟ್ಟಿಯಾಗಿ ಮಾತಾಡಿ ಹೇಳಿದ್ದೆ, ಇದು ಕೇಂದ್ರ ಸರ್ಕಾರದ ಅನುದಾನ ಬರುತ್ತೆ, ನೀವೆಲ್ಲಿಯಾದ್ರೂ ವಿಳಂಬ ಮಾಡಿದ್ರೆ ಕ್ರಿಮಿನಲ್ ಕೇಸನ್ನು ದಾಖಲು ಮಾಡ್ತೇನೆ ಅಂತ ಹೇಳಿದ್ದೆ. ಈ ಒಂದಷ್ಟು ಪ್ರಗತಿ ಆಗಿದೆ. ಹಾಗಾಗಿ ಪ್ರತಿ ಕ್ಷೇತ್ರ ಕೂಡ ಹೋಗ್ತಾ ಇದ್ದೇನೆ. ಅಲ್ಲಿರುವ ಯಾವ ಶಾಸಕರು ಕೂಡ, ಯಾವ ಪಾರ್ಟಿಯವರಾದ್ರೂ ಕೂಡ ನಮ್ಮವರು, ನಮ್ಗೆ ಅದರಲ್ಲಿ ಏನು ಗೊಂದಲ ಇಲ್ಲ. ಅಭಿವೃದ್ಧಿ ಕೆಲಸದಲ್ಲಿ ಎಲ್ಲರೂ ಒಟ್ಟಾಗಿ ಮಾಡ್ಬೇಕನ್ನೋ ನೆಲೆಯಲ್ಲಿ ನಾನು ಡಿಫ್ರೆನ್ಸ್ ಅಂತ ಹೇಳಿದೆ. ಬರೀ ಒಂದು ಮಲೆನಾಡು ಅಥವಾ ಕರಾವಳಿ ಅನ್ನೋದು ಮಾತ್ರ ಡಿಫ್ರೆನ್ಸ್ ಅಲ್ಲ. ಇಲ್ಲಿ ಸಂಸದರಿಗೆ ಕೆಲಸ ಮಾಡೋಕೆ ಈಸಿ ಆಗೋದು, ಯಾಕಂದ್ರೆ ನಿಮ್ಮದೇ ಪಕ್ಷದ 4 ಜನ ನಿಮ್ಮ ವಿಧಾನಸಭೆಯ ಶಾಸಕರು ಇರುವಂತದ್ದು. ಆದರೆ ಚಿಕ್ಕಮಗಳೂರು ಜಿಲ್ಲೆ ಅಂತ ಬಂದಾಗ ಅಲ್ಲಿರುವಂತ ನಿಮ್ಮ ವ್ಯಾಪ್ತಿಗೆ ಬರುವಂತಹ 4 ವಿಧಾನಸಭಾ ಕ್ಷೇತ್ರಗಳು ಕೂಡ ಕಾಂಗ್ರೆಸ್ ಪಕ್ಷ ಶಾಸಕರು ಇರುವಂತದ್ದು. ಇದು ಒಂದು ರೀತಿಯಲ್ಲಿ ಕಷ್ಟ ಆಗಲ್ವಾ? ಸ್ವಾಭಾವಿಕವಾಗಿ ಹಾಗೆ ಅನ್ಸ್ಕೊಂಡ್ರೆ ಕಷ್ಟ ಆಗ್ಬಿಡುತ್ತೆ. ನಾವು ಕೂಡ ಎಲ್ಲರನ್ನು ಗೌರವಿಸ್ತಾ ಹೋದ್ರೆ ಬಹಳ ತೊಂದರೆ ಆಗ್ತದೆ ಅಂತ ನಂಗೆ ಅನ್ಸಿಲ್ಲ. ಅಲ್ಲಿ ನಮ್ಮ ವ್ಯಕ್ತಿಗತ ಅಜೆಂಡಾ ಇಲ್ಲ, ಅಭಿವೃದ್ಧಿ ಕೆಲಸಗಳು ಮಾತ್ರ. ಹಾಗಾಗಿ ಅವ್ರು ನಮಗೆ ಫೋನ್ ಮಾಡ್ತಾರೋ ಇಲ್ವೋ, ನಾನೇ ಅವ್ರ ಕ್ಷೇತ್ರಕ್ಕೆ ಹೋಗೋ ಒಂದು ಫೋನ್ ಮಾಡಿ ಹೋಗ್ತೇನೆ, ನಾನು ನಾಳೆ ಬರ್ತಾ ಇದ್ದೇನೆ, ನಿಮ್ಗೆ ಅವಕಾಶ ಇದ್ರೆ ಜೋಡಿಸ್ಕೊಳ್ಳಿ ಅಂತ ಹೇಳಿ. ಹಾಗಾಗಿ ಬಹಳ ನನಗೇನು ತೊಂದರೆ ತೋರಿಲ್ಲ, ಮತ್ತೆ ತೊಂದರೆ ಮಾಡ್ಕೊಳ್ಬಾರ್ದು. ವ್ಯಕ್ತಿಗತವಾಗಿ ಅಲ್ಲೋ ಇಲ್ಲೋ ರಾಜಕೀಯದ ಪ್ರಶ್ನೆಗಳು ಬಂದಾಗ, ಕಾರ್ಯಕರ್ತರ ಪ್ರಶ್ನೆಗಳು ಬಂದಾಗ, ವಿಷಯಗಳ ಪ್ರಶ್ನೆ ಬಂದಾಗ ಒಂದಷ್ಟು ಟೀಕೆ ಟಿಪ್ಪಣಿಗಳಾಗುತ್ತೆ, ಅದೆಲ್ಲ ಬೇರೆ. ಆದರೆ ಜನಸಾಮಾನ್ಯರಿಗೆ ಕೊಡುವಂಥ ಸವಲತ್ತುಗಳಲ್ಲಿ ನಾವು ರಾಜಕಾರಣ ಮಾಡಬೇಕಾದಂತ ಅವಶ್ಯಕತೆಗಳಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಅವ್ರು ಗೆದ್ದಿದ್ದಾರೆ, ಅದೇ ಜನ ನನಗೆ ಓಟ್ ಹಾಕಿದ್ದಾರೆ. ಅಭಿವೃದ್ಧಿ ಮಾತ್ರ ಅಜೆಂಡಾ ಮತ್ತೆ ಅವರೇ ನನಗೆ ಓಟ್ ಹಾಕಿದ್ದಾರೆ. ಯಾರ್ಯಾರಲ್ಲಿ ಕಾಂಗ್ರೆಸ್ MLAಗಳು ಗೆದ್ದಿದ್ದಾರೋ ಅದೇ ಕ್ಷೇತ್ರದಲ್ಲಿ ನನಗೆ ಓಟ್ ಹಾಕಿ ಗೆಲ್ಸಿದ್ದಾರೆ. ಹಾಗೆ ನನ್ನ ಮಟ್ಟಿಗೆ ನನಗೇನು ತೊಂದರೆ ತೋರ್ತಾ ಇಲ್ಲ.
ನಾವು ಇದನ್ನ ಈ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಅನುಷ್ಠಾನ ತರುವುದು, ಮೂಲಭೂತ ಸೌಕರ್ಯಗಳ ಬಗ್ಗೆ ಅಭಿವೃದ್ಧಿ ತಗೊಳ್ಳುವುದು, ಭದ್ರತೆ ಮತ್ತಿತರ ವಿಚಾರದಲ್ಲಿ ಜಾಗೃತಿ ಉಂಟು ಮಾಡುವುದು. ಇದಕ್ಕೆ ನಾನು ಸಹಕಾರ ಕೊಡಬೇಕು, ಅವರು ಸಹಕಾರ ಕೊಡಬೇಕು, ಕೊಡ್ತಾರೆ ಅಂತ ನನ್ನ ಭಾವನೆ. ಈಗ ಪ್ರಮುಖವಾಗಿ ರಾಜ್ಯ ರಾಜಕಾರಣದಲ್ಲಿ ಇದ್ದಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರು ಏನು ದೇಶದ ರಾಜಕಾರಣಕ್ಕೆ ಹೋಗಿರುವಂತದ್ದು. ಪುನಃ ಏನಾದ್ರು ಇಲ್ಲಿ ಕೂಡ ವಿಧಾನ ಪರಿಷತ್ನ ಏನು ವಿಪಕ್ಷ ನಾಯಕರಾಗಿದ್ರಿ, ಈಗ ನೀವು ಸಂಸದರಾಗಿರುವಂತದ್ದು. ಪುನಃ ಏನಾದ್ರು ರಾಜ್ಯ ರಾಜಕಾರಣಕ್ಕೆ ಬರುವ ಆಸಕ್ತಿ ಏನಾದ್ರು ಇದೆಯಾ? ಈಗ ನಾ ರಾಜ್ಯ ರಾಜಕಾರಣದಲ್ಲಿ ಇರುವಾಗ ಕೇಂದ್ರದ ನಾಯಕರು ನನಗೊಂದು ಸೂಚನೆ ಕೊಟ್ಟು ಬೇರೆ ಬೇರೆ ಕಾರಣಕ್ಕೆ ನೀನು ಈ ಸರ್ತಿ ಉಡುಪಿಯಲ್ಲಿ ನಿಲ್ಲಬೇಕು ಅಂತ ಹೇಳಿದ್ರು. ಉಡುಪಿಯಲ್ಲಿ ತುಂಬಾ ಜನ ಆಕಾಂಕ್ಷಿಗಳಿದ್ರು. ನಮ್ಮ ಪ್ರಮೋದ್ ಮುತ್ತರಾಜ್ ಇದ್ರು, ಉದಯ್ ಕುಮಾರ್ ಶೆಟ್ಟರ್ ಇದ್ರು, ಸಿ ಟಿ ರವಿ ಸರ್ ಇದ್ರು, ಬೇರೆ ಬೇರೆ ಇದ್ರು. ಅದ್ರ ಜೊತೆಯಲ್ಲಿ ಹಿಂದಿ ಶೋಭಾ ಕರಂದ್ಲಾಜೆ ಅವರು ಇದ್ರು, ಎಲ್ಲ ಇದ್ರು. ಕೇಂದ್ರದ ಮತ್ತು ರಾಜ್ಯದ ನಾಯಕರು ನೀನು ಈ ಸರ್ತಿ ನಿಲ್ಲಬೇಕು ಅನ್ನೋದು ನಮ್ಮ ಪಕ್ಷದ ಸೂಚನೆ ಅಂತ ಹೇಳಿದ್ರಿಂದಾಗಿ ಕ್ಯಾಬಿನೆಟ್ ಇರುವಂತ ವಿಪಕ್ಷದ ಜವಾಬ್ದಾರಿಯನ್ನ ಬಿಟ್ಟು ನಾನು ಚುನಾವಣಾ ಸ್ಪರ್ಧೆಗೆ ನಿಂತಿದ್ದೆ. ನಮ್ಮೆಲ್ಲ ಕಾರ್ಯಕರ್ತರ ಪರಿಶ್ರಮದಿಂದಾಗಿ ನನಗೆ ಇವತ್ತು ಬಹಳ ದೊಡ್ಡ ಗೆಲುವು, ಬಹಳ ದೊಡ್ಡ ಅಂತರದಲ್ಲಿ ನನ್ಗೆ ಗೆಲುವಾಗಿದೆ. ಆ ಹಿನ್ನೆಲೆಯಲ್ಲಿ ಪಾರ್ಟಿ ಕೊಟ್ಟಂತ ಜವಾಬ್ದಾರಿಯನ್ನ ನಿಷ್ಠೆಯಿಂದ ಮಾಡೋದು ನನ್ನ ಜವಾಬ್ದಾರಿ. ಆದ್ರಿಂದ ನಾನು ಕೇಂದ್ರಕ್ಕೆ ಬರ್ತೇನೆ ಅಂತ ನಾವು ಊಹೆ ಮಾಡಿರ್ಲಿಲ್ಲ. ಪುನಃ ರಾಜ್ಯಕ್ಕೆ ಹೋಗುವಂತ ಯಾವ ಆಸಕ್ತಿ, ಯಾಕಂದ್ರೆ ಇಲ್ಲೇ ನನ್ನ ಜವಾಬ್ದಾರಿಗಳು ಅಲ್ಲ. ನಾನು ಪಕ್ಷ ಕೇಳಿಲ್ಲ. ಈಗ ಪಕ್ಷ ಈಗ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ರಾಜ್ಯಕ್ಕೆ ಹೋಗುವಂದ್ರೆ ನೀವು ಬರಕ್ ರೆಡಿ ಇದ್ದೀರಾ, ಕೇಂದ್ರಕ್ಕೆ ಹೋಗಿ ನೀವು ರೆಡಿ ಇದ್ದೀರಾ, ಅದನ್ನ ನೀವು ತೋರಿಸ್ಕೊಟ್ಟಿದ್ದೀರಾ. ನಾನ್ ಕೇಳ್ತಿರುವಂತದ್ದು ವೈಯಕ್ತಿಕವಾಗಿ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಪುನಃ ರಾಜ್ಯ ರಾಜಕಾರಣಕ್ಕೆ ಬರುವ ಆಸಕ್ತಿ ಇದೆಯಾ? ಆಸಕ್ತಿ ಇದ್ದೇ ನಾನು ರಾಜ್ಯ ರಾಜಕಾರಣದಲ್ಲಿ ಇದ್ದೆ. ಕೇಂದ್ರಕ್ಕೆ ಹೋಗಿ ಆಸಕ್ತಿ ಇಲ್ಲದೆ ಕೇಂದ್ರ ರಾಜಕಾರಣಕ್ಕೆ ಹೋದ್ರೆ 4 ವರ್ಷ ಇದೆಯಲ್ಲ. ಅಲ್ಲ ಸರ್, ಈಗ ನೀವು ಹೇಳಿದ್ರಿ ಆಸಕ್ತಿ ಇದ್ದೆ ರಾಜ್ಯ ರಾಜಕಾರಣದಲ್ಲಿ ಇದ್ರಿ ಏನ್ರಿ? ಅಂದ್ರೆ ಆಸಕ್ತಿ ಇಲ್ದೇನೆ ಈಗ ನೀವು ಕೇಂದ್ರ ರಾಜಕಾರಣ ರಾಜ್ಯದ ಆಸಕ್ತಿ ಇರೋದ್ರಿಂದ ರಾಜ್ಯ ರಾಜಕಾರಣದಲ್ಲಿ ನಾನಿದ್ದೆ. ಒತ್ತಾಯ ಅನ್ನೋದಕ್ಕಿಂತ ಪಾರ್ಟಿ ನನ್ನಂತ ಸಾಮಾನ್ಯ ಕಾರ್ಯಕರ್ತನೊಬ್ಬನಿಗೆ ಕೊಟ್ಟಿರುವಂತ ಅವಕಾಶದ ಹಿಂದೆ ಅನೇಕ ಲೆಕ್ಕಾಚಾರಗಳಿರುತ್ತೆ. ಒಬ್ಬ ಸಾಮಾನ್ಯ ನನ್ನಂತ 1000 ಲಕ್ಷಾಂತರ ಕಾರ್ಯಕರ್ತರಿರುವಂತ ಒಂದು ಜಿಲ್ಲೆ, ಒಂದು ರಾಜ್ಯ ಇದು. ಕೋಟ ಶ್ರೀನಿವಾಸ ಪೂಜಾರಿ ಅವರನ್ನ ಅಂತವನನ್ನ ವಿರೋಧ ಪಕ್ಷ ನಾಯಕನಾಗಿ ಮಾಡುವುದೇನು ಸುಲಭದ ಕೆಲಸ ಅಲ್ಲ. ಆದ್ರೂ ಕೂಡ ಪಾರ್ಟಿಯಿಂದ ಅವಕಾಶ ಕೊಟ್ಟಿದೆ. ನನ್ನ ಮಿತಿಯೊಳಗೆ ನಾನು ಇಷ್ಟೆಯಿಂದ ಕೆಲಸಗಳು ಮಾಡಿದೆ ಅನ್ನುವಂಥ ವಿಶ್ವಾಸ ಇದೆ ನನಗೆ. ಮೊನ್ನೆ ಪಾರ್ಟಿ ತೀರ್ಮಾನ ಏನಾಗಿತ್ತು ಅಂತ ಹೇಳಿದ್ರೆ, ಇರ್ಬೋದು ಹಿಂದುಳಿದವರೆಗೂ ಸೇರಿದಂತೆ ಬೇರೆ ಬೇರೆ ಕಾರಣಗಳಿರ್ಬೋದು, ನೀನು ನಿಲ್ಬೇಕು, ಬೇರೆ ಬೇರೆ ಸಮೀಕರಣಕ್ಕೋಸ್ಕರ ನಮ್ಗೆ ಅಗತ್ಯ ಇದೆ ಅಂತೇಳಿ ರಾಷ್ಟ್ರದಲ್ಲಿ ಅತ್ಯಂತ ಪ್ರಮುಖರು ಸೂಚನೆ ಕೊಟ್ಟಿದ್ದಾರೆ ಅಂತೇಳಿ ರಾಜ್ಯದಲ್ಲಿರುವಂಥ ನನ್ನ ಪಾರ್ಟಿ ಹಿರಿಯರು ಹೇಳಿದ್ರಿಂದಾಗಿ ನಾನು ಹೇಳಿದ್ದೆ, ನೀವು ಪಾರ್ಟಿ ತೀರ್ಮಾನ ಮಾಡೋದು ನನ್ನೇನು ಆಕ್ಷೇಪ ಇಲ್ಲ, ನಾನು ನನ್ನ ಜವಾಬ್ದಾರಿ ತಗೊಳ್ತೇನೆ ಅಂತ ಹೇಳಿದ್ದೆ. ಪಾರ್ಟಿ ನನಗೆ ಟಿಕೆಟ್ ಕೊಟ್ಟಿದೆ. ಸಾಕಷ್ಟು ಹಣವನ್ನು ವ್ಯಯಿಸಿ ಕಾರ್ಯಕರ್ತರ ಪರಿಶ್ರಮದಿಂದ ನನ್ಗೆ ಗೆಲುವಾಗಿದೆ. ಆ ಗೆದ್ದಂತ ಲೋಕಸಭಾ ಸ್ಥಾನಕ್ಕೆ ನನ್ನಂತ ಸಾಮಾನ್ಯನೊಬ್ಬ ನ್ಯಾಯ ಒದಗಿಸಬೇಕಾದದ್ದು ನನ್ನ ಜವಾಬ್ದಾರಿ. ಅದಕ್ಕೋಸ್ಕರ ಹೆಚ್ಚು ಕಡಿಮೆ ವಾರದಲ್ಲಿ 6 ದಿವಸ ಇದ್ರೆ 3 ದಿವಸಗಳ ಕಾಲ ಚಿಕ್ಕಮಗಳೂರಿಗೆ ಕೊಡ್ಬೋದಾ, 3 ದಿವಸಗಳ ಕಾಲ ಉಡುಪಿ ಕೊಡ್ಬೋದು ಅಂತ ಯೋಚನೆ ಮಾಡ್ತೇನೆ. ಅದ್ರ ಮಧ್ಯದಲ್ಲಿ ಸರ್ಕಾರಿ ಕಾರ್ಯಕ್ರಮಗಳಿರುತ್ತೆ, ಪಕ್ಷದ ಕಾರ್ಯಕ್ರಮಗಳಿರುತ್ತೆ. 1-2 ದಿವಸ ಆದ್ರೂ ಉಡುಪಿ ಕೊಡ್ಬೋದಾ, 2 ದಿವಸ ಆದ್ರೂ ಚಿಕ್ಕಮಗಳೂರಿಗೆ ಕೊಡ್ಬೋದು ಅಂತ ಯೋಚನೆ ಮಾಡ್ತೇನೆ. ಯಾರು ಬರ್ಲಿಕ್ಕೆ ಹೇಳಿ ಬಾರದೇ ಇರಲಿ, ನನ್ನ ಸರ್ಕಾರ ನೇರವಾಗಿ ಚಿಕ್ಕಮಗಳೂರಿಗೆ ಹೋಗಿಬಿಡುತ್ತೆ ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ. ಪಾರ್ಟಿಯವ್ರಿಗೆ ಹೇಳ್ತೇನೆ ನಾನೀಗ ಬರ್ತಾ ಇದ್ದೇನೆ ಅಂತ ಹೇಳಿ ಜಿಲ್ಲಾಧ್ಯಕ್ಷರಿಗೆ ಹೇಳ್ತೇನೆ. ಜಿಲ್ಲಾಧ್ಯಕ್ಷರಿಗೆ ಬೇಕಾದ ವಾತಾವರಣ ಸೃಷ್ಟಿ ಮಾಡ್ತೇನೆ. ಡಿ.ಸಿ ಅವರಿಗೆ ಹೇಳ್ತೇನೆ, ನನ್ನ ಕಚೇರಿ ಇದೆ, ನನ್ನ ಸಿಬ್ಬಂದಿ ಇದ್ದಾರೆ, ನನಗೆ ಚೆನ್ನಾಗಿ ಕೆಲಸ ಮಾಡುವ ಆಸಕ್ತಿ ಇದೆ, ನನ್ಗನ್ಸುತ್ತೆ ನಾನು ಇದರಲ್ಲಿ ಯಶಸ್ವಿ ಆಗ್ತೇನೆ. ಅಲ್ಲೂ ತಲುಪ್ತೇನೆ, ಇಲ್ಲೂ ತಲುಪ್ತೇನೆ. ಮಧ್ಯಾಹ್ನ 4 ಗಂಟೆಗಳ ಕಾಲ ಪ್ರಯಾಣ ಇರುತ್ತೆ, 1-2 ಗಂಟೆಗಳ ಕಾಲ ನೆಟ್ವರ್ಕ್ ಸಿಗೋದಿಲ್ಲ ಅನ್ನುವಂಥ ಸಣ್ಣ ದುಗುಡ ಇದ್ದದ್ದು ಹೌದು. ಯಾಕಂದ್ರೆ ಫೋನ್ ಅಲ್ಲಿ ಕೆಲಸ ಮಾಡ್ತಾ ಹೋದ್ರೆ ಈಗ ನೆಟ್ವರ್ಕ್ ಸಮಸ್ಯೆ ಕುರಿತಾಗಿ ನೀವು ಮಾತಾಡ್ತೀವಿ. ಆ ನೆಟ್ವರ್ಕ್ ಸಮಸ್ಯೆ ಈಗ ಚಿಕ್ಕಮಗಳೂರು ನಾನು ಹೇಳಿಕೊಟ್ಟಾಗ ಅಲ್ಲ, ನೀವು ಹೇಳಿದ್ರಲ್ಲ ಒಳ್ಳೇದಾಯ್ತು. ಈಗ ಪ್ರಮುಖವಾಗಿ ಆ BSNL ನ ಸಮಸ್ಯೆ ಕುರಿತಾಗಿ ನೀವು ಹಲವಾರು ಸಭೆಗಳನ್ನ ಮಾಡಿದ್ರಿ. ನೀವು ಸಂಸದರಾದ ತಕ್ಷಣ ಫಸ್ಟ್ ಬಹುಶಃ ಕೈಗೆತ್ತಿಕೊಂಡಿದ್ದೆ ಆ BSNL ನ ಸಮಸ್ಯೆ ಕುರಿತಾಗಿ. ಚಿಕ್ಕಮಗಳೂರು ಆಗಿರ್ಬೋದು, ಮೂಡಿಗೆರೆ ಭಾಗ ಆಗಿರ್ಬೋದು, ಹಾಗೂ ಉಡುಪಿ ಭಾಗದಲ್ಲಿ BSNL ಸಮಸ್ಯೆ ಕುರಿತಾಗಿ ಸುದೀರ್ಘ ಚರ್ಚೆಗಳನ್ನ ನಡೆಸಿದ್ರಿ. ಆ ಒಂದು ಸಮಸ್ಯೆನ ಬಗೆಹರಿಸಿ ಯಾವ ರೀತಿಯಾಗಿದೆ? ನಿನ್ನೆ ಕೂಡ ಉಡುಪಿಯಲ್ಲಿ ಮೀಟಿಂಗ್ ಕರೆದಿದ್ದೆ, ಮೊನ್ನೆ BSNL ಅವ್ರು ಕರೆದಿದ್ದೆ. ನೀವು ಬರುವ ಮುಂಚೆ BSNL ಅಧಿಕಾರಿಗಳಿಗೆ ಫೋನ್ ಮಾಡಿದ್ದೆ. 217 ಟವರ್ಗಳಲ್ಲಿ ಅನೇಕ ಬ್ಯಾಟ್ರಿ ಇರಲಿಲ್ಲ, ಸೋಲಾರ್ ಇರಲಿಲ್ಲ. ಇವತ್ತು ನಾನು ಬಂದ ನಂತರ 217 ಟವರ್ಗಳಲ್ಲಿ ಯಾವ ಮಟ್ಟಿಗೆ ಇಂಪ್ರೂವ್ ಆಗಿದೆ ಅಂದ್ರೆ, ಹೌದಾ ನೋಡಿ ನೀವು, ರಾಜ್ಯದಿಂದ 92 ಬ್ಯಾಟ್ರಿ ಸೆಟ್ ಬಂದಿದೆ ರಾಜ್ಯಕ್ಕೆ, ಕರ್ನಾಟಕ ರಾಜ್ಯಕ್ಕೆ. ಅದರಲ್ಲಿ 53 ಸೆಟ್ ಉಡುಪಿ ಬಂದಿದೆ, ಚಿಕ್ಕಮಗಳೂರಿಗೆ ಬಂದಿದೆ. ಚಿಕ್ಕಮಗಳೂರಿಗೆ 92 ಸೆಟ್ ಕರ್ನಾಟಕ ರಾಜ್ಯಕ್ಕೆ ಬ್ಯಾಟ್ರಿ ಬಂದಿದೆ. ಅದರಲ್ಲಿ 53 ಸೆಟ್ಗಳು ಚಿಕ್ಕಮಗಳೂರಿಗೆ ಬಂದಿದೆ. ಇವತ್ತು ಜೋಡಣೆ ಆಗ್ತಾ ಇದೆ. ಸೋಲಾರ್ ಫ್ಯಾನ್ಗಳನ್ನ ಹಾಕ್ತಾ ಇದ್ದೇವೆ. 48 ಹೊಸ ಟವರ್ಗಳನ್ನ ಮಾಡಿದ್ದೇವೆ. ಅದರಲ್ಲಿ 25ಕ್ಕೆ ಕಲೆಕ್ಷನ್ ಕೊಟ್ಟಾಗಿದೆ. 2G ಇಂದ 3G ಮಾಡಿ 3G ಇಂದ 4G ಬಂದ್ಬಿಟ್ಟಿದ್ದೇವೆ. ಈಗ ಆ 4G ಇರುವ ಕಡೆ ಮತ್ತೆ ಇಂಪ್ರೂವ್ ಮಾಡ್ತಾ ಇದ್ದೇವೆ. ಕೊಟ್ಟಿಗೆಹಾರದ ಹತ್ರ ಪ್ರಥಮವಾಗಿ ಕರ್ನಾಟಕದಲ್ಲಿ ಒಂದು ಸೆಟಲೈಟ್ ಟವರ್ ಅನ್ನ ಸಂಪರ್ಕ ಕೊಟ್ಟಿದ್ದಾರೆ. ಸೆಟಲೈಟ್ ಟವರ್ ನನ್ಗೆ ಗೊತ್ತಿಲ್ಲ, ಅದು ವಿಮಾನ ಕೂಡ ಅದ್ರ ಮೇಲ್ಗಡೆ ಹಾರಿದ್ರೆ ಅಲ್ಲೂ ಬರುತ್ತಂತೆ. ಆ ರೀತಿ ಸೆಟಲೈಟ್ ಇಂದ ಬರುವಂತ ಸಂಪರ್ಕ.
ಇಡೀ ಜಿಲ್ಲೆಗೆ ಸ್ಯಾಟಲೈಟ್ ಸಂಪರ್ಕ ಕೊಡಬೇಕು ಅಂತ ಹೇಳಿ ಸಿಂಧ್ಯಾ ಅಂತ ಹೇಳಿ ಒಬ್ರು ಹುಡುಗ ಯುವಕ ಅಷ್ಟೇ, ಅದರ ಸೆಂಟ್ರಲ್ ಮಿನಿಸ್ಟರ್ ಅವ್ರಿಗೆ ಕೊಟ್ಟಾಗ ಅವರು ಹೌದಾ ಇದಾಗತ್ತಾ ಅಂತ ಕೇಳಿ ಅಧಿಕಾರಿಗಳಿಗೆಲ್ಲ ಕೊಟ್ಟಿದ್ದಾರೆ. ಅದನ್ನ ಫಾಲೋಅಪ್ ಮಾಡ್ತಾ ಇದ್ದೇವೆ. ಬೇರೆ ಬೇರೆ ಕಡೆಯಿಂದ ಇಸ್ರೋದವರ ಸಂಪರ್ಕವನ್ನು ಮಾಡಿದ್ದೆ. ಅದಕ್ಕೇನಾದ್ರೂ ಸ್ವಲ್ಪ ನಿಮ್ಮಲ್ಲಿರುವಂತ ಮಾಹಿತಿ, ನಿಮ್ಗಿರುವಂತ ಅನುಭವ, ನಿಮ್ಗಿರುವಂತ ಸಂಪರ್ಕದ ವ್ಯವಸ್ಥೆಗಳು ಮಾಡಿ ಅಂತ ಹೇಳಿದೆ. ಹೀಗೆ ಯಾವ್ದಾದ್ರು ಒಂದು ರೂಪದಲ್ಲಿ ಮತ್ತೆ 100 ಹೊಸ ಟವರ್ ಇವತ್ತು ಮಂಜೂರಾತಿ ಪ್ರಸ್ತಾವ ಕಳಿಸಿದ್ದೆ ಚಿಕ್ಕಮಗಳೂರಿಂದ. ಹಾಗಾಗಿ ಬರುತ್ತೆ ನಮಗೆ. ಅಧಿಕಾರಿಗಳಿಗೆ ಹೇಳಿದ್ದೆ ನಾವು, ಈ ಏರ್ಟೆಲ್ ಅವರು ಅಥವಾ ಜಿಯೋರು ಇವರು ಖಾಸಗಿ ಕಂಪನಿಗಳು, ನಮ್ದು ಕೇಂದ್ರ ಸರ್ಕಾರದ ಮಾನ್ಯತೆ, ಕೇಂದ್ರ ಸರ್ಕಾರದ ಶಕ್ತಿ ಇರುವಂತ ನಾವು ನಂಬರ್ 1 ಅಲ್ಲಿ ಇರಬೇಕು ಅಂತ ಹೇಳಿದೆ. ನಾನು ಬರೋ ಮುಂಚೆ 1,000 BSN ಸಿಮ್ ಬೇರೆ ಕಂಪನಿಗೆ ಡೈವರ್ಟ್ ಆಗ್ತಾ ಇತ್ತು. ಏನ್ ಹೇಳ್ತೀರಲ್ಲ ನೀವು, ಡೈವರ್ಟ್ ಆಗ್ತಾ ಇತ್ತು. ಏರ್ಟೆಲ್ಗೆ ನಾವು ಹೋಗ್ತಾ ಇದ್ರು, ಬೇರೆ ಸಿಮ್ಗೆ ಪೋರ್ಟ್ ಮಾಡುವ. ಹೌದು, ಬೇರೆ ಹೋಗ್ತಾ ಇದ್ರು, ಜಿಯೋಗೆ ಹೋಗ್ತಾ ಇದ್ರು, ಏರ್ಟೆಲ್ಗೆ ಹೋಗ್ತಾ ಇದ್ರು. ಈಗ 1,000 ನಿಂತು, ನೀವು ಇಲಾಖೆಯಲ್ಲಿ ಅಧಿಕ ಅಂಕಿಅಂಶ ತಗೊಳ್ಳಿ, 1,000 ನಿಂತು 200 ನಮ್ಗೆ ವಾಪಸ್ ಬರ್ತಾ ಇದೆ. 1,000 ಹೋಗೋದು ನಿಂತು 200 BSN ಅಲ್ಲಿ ವಾಪಸ್ ಬರ್ತಾ ಇದೆ. ಅಷ್ಟಾಗಿ ಸಂಪರ್ಕಕ್ಕೆ ಬರ್ತಾ ಇದೆ. ಕೇಳಿದ್ರೆ ಇದೆ. ನಾನೊಂದು 6 ತಿಂಗಳಲ್ಲಿ ನಾನು ಇದನ್ನೊಂದು ಮಾದರಿ ಮಾಡಿ, ನನ್ಗನ್ಸುತ್ತೆ ನಾನು ಇದನ್ನೆಲ್ಲ ಒಂದು ಮಾದರಿ ಮಾಡಿ ಗ್ರಾಹಕರ ಸಮಾವೇಶ ಮಾಡಬೇಕು ಅಂತ ಯೋಚನೆ ಮಾಡ್ತೇವೆ. ಹಾಗಾಗಿ ನನ್ನ ದೃಷ್ಟಿಯಲ್ಲಿ ಬಹಳ ಇಂಪ್ರೂವ್ ಆಗಿದೆ ಮತ್ತು ಇಂಪ್ರೂವ್ ಆಗ್ತಾ ಇದೆ. ಅಧಿಕಾರಿಗಳಂತೂ ಎಷ್ಟು ಖುಷಿಯಲ್ಲಿದ್ದಾರೆ ಅಂತ ಹೇಳಿದ್ರೆ, ನಮ್ಮ BSN ಆಫೀಸಿಗೆ ಬಂದಂತ ಒಬ್ಬ MP ನಾವು ಜೀವನದಲ್ಲಿ ನೋಡಿಲ್ಲ, ನೀವು ಒಂದು 4 ಸತಿ ಬಂದ್ರಲ್ಲ ಅಂತಾರೆ. ಅಧಿಕಾರಿಗಳನ್ನ ಬೆಳಿಗ್ಗೆ ನಾನು 9 ಗಂಟೆಗೆ ಅವ್ರ ಜೊತೆಲೆ ಕಾಫಿ ಕುಡಿದು ಎಲ್ಲ ಅಧಿಕಾರಿಗಳನ್ನೆಲ್ಲ ಕರೆದು ಅವ್ರಿಗೆ ಮಾಹಿತಿಗಳನ್ನು ಕೊಟ್ಟು, ಅವ್ರ ಮಾಹಿತಿಯನ್ನು ತಕೊಂಡು ಅವರಲ್ಲಿ ವಿಶ್ವಾಸ ತುಂಬುವಂತ ಕೆಲಸಗಳನ್ನ ಮಾಡ್ತಾ ಇದ್ದೇನೆ. ನನಗನ್ಸುತ್ತೆ ನಾನು ಇದರಲ್ಲಿ ಯಶಸ್ವಿ. ಪ್ರಮುಖವಾಗಿ ಈಗ ರಾಜ್ಯ ರಾಜಕಾರಣ ಅಂತ ಬಂದಾಗ ಬಿಜೆಪಿಯಲ್ಲಿ ಯಾವ ರೀತಿಯ ವಾತಾವರಣ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲದ ವಿಚಾರವಲ್ಲ. ದಿನ ಬೆಳಿಗ್ಗೆ ಆದ್ರೂ ಕೂಡ ಮಾಧ್ಯಮದಲ್ಲಿ, ಪತ್ರಿಕೆಯಲ್ಲಿ ಬಿಜೆಪಿಯ ಒಂದು ಗೊಂದಲಗಳು ಎಲ್ಲರೂ ಕೂಡ ಬಟಬಯಲಾಗ್ತಾ ಇರುವಂತದ್ದು. 2 ಬಣಗಳು, 3 ಬಣಗಳು, ಅವ್ರು ಇವ್ರ ಮೇಲೆ ಹೇಳಿಕೆಯನ್ನು ಕೊಡುವಂಥದ್ದು, ಡೆಲ್ಲಿಗೆ ಪದೇ ಪದೇ ಹೋಗ್ತಾ ಇರುವಂತ ವಿಚಾರ ಆಗಿರ್ಬೋದು, ಪ್ರತ್ಯೇಕ ಸಭೆಗಳನ್ನ ಮಾಡ್ತಾ ಇರುವಂತ ವಿಚಾರ ಆಗಿರ್ಬೋದು, ಒಂದು ರೀತಿಯಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿರುವಂತದ್ದು ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇರುವ ವಿಚಾರ. ಆದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿ ದೊಡ್ಡ ರಾಜ್ಯ ಮಟ್ಟ ನಾಯಕರ ನಡುವೆ ಉಂಟಾಗಿರುವಂತ ಒಂದು ಭಿನ್ನಾಭಿಪ್ರಾಯ, ಗೊಂದಲಗಳು ಈ ಕಾರ್ಯಕರ್ತರಲ್ಲಿ ಒಂದು ರೀತಿಯಲ್ಲಿ ಸಮಸ್ಯೆ ಉದ್ಭವ ಆಗ್ತಾ ಇದೆ. ಈ ಒಂದು ಸಮಸ್ಯೆ ಬಗೆಹರುವ ನಿರೀಕ್ಷೆ ಇದೆಯಾ? ನಮ್ಮ ಕಾರ್ಯಕರ್ತರಲ್ಲಿ ರಾಜ್ಯದ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು, ಮಂಡಲದ ಪದಾಧಿಕಾರಿಗಳು, ಮಹಾಶಕ್ತಿ ಕೇಂದ್ರದಲ್ಲಿರುವಂತಹ ಕಾರ್ಯಕರ್ತರು, ಶಕ್ತಿ ಕೇಂದ್ರದ ಜವಾಬ್ದಾರಿಯವರು, ಕೊನೆಗೆ ಬೂತ್ ಮಟ್ಟ ನಮ್ದು. ರಾಷ್ಟ್ರೀಯ ಮೊದಲು ಅಧ್ಯಕ್ಷರಾಗಿದ್ದ ಅಮಿತ್ ಶಾ ಅವರು ಬೂತ್ ಮಟ್ಟದ ಕಾರ್ಯಕರ್ತರ ಮನೆಗೆ ಕಾಫಿ ಕುಡಿಲಿಕ್ಕೆ ಹೋಗ್ತಾರೆ, ತಿಂಡಿಗೆ ಹೋಗ್ತಾರೆ. ಯಾಕಂದ್ರೆ ಬೂತ್ ಮಟ್ಟದ ಕಾರ್ಯಕರ್ತರಲ್ಲಿ ವಿಶ್ವಾಸ ತುಂಬಿ, ಆ ಬೂತ್ ಮಟ್ಟದ ಕಾರ್ಯಕರ್ತರೇ ನಮ್ಮ ಗೆಲುವಿನ ಪ್ರಥಮ ರೂವಾರಿ ನಮ್ಮ ಪಾರ್ಟಿ ಅಜೆಂಡಾದಲ್ಲಿ. ಅವನ ಮನಸ್ಸೊಳಗೆ ನಮ್ಮ ಶಕ್ತಿ ಕೇಂದ್ರದಲ್ಲಿ ನಮ್ಮ ಸೋತವರು, ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ಸ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಈಗ ಆಳ್ತಿರುವಂತ ಕಾಂಗ್ರೆಸ್ ಪಕ್ಷದ ಆಡಳಿತವನ್ನು ವಿರೋಧಿಸಿ ಬೀದಿಯಲ್ಲಿ ನಾವು ನಿಂತು ಜನಾಭಿಪ್ರಾಯ ಸಂಗ್ರಹ ಮಾಡಿ ಅವರ ಲೋಪಗಳನ್ನ ಹೇಳಿ, ಇವತ್ತು ಸರ್ಕಾರದಲ್ಲಿ ಹಣ ಇಲ್ಲ, ಸಂಬಳ ಕೊಡ್ಲಿಕ್ಕೆ ಹಣದಿರುವಂತ ಸ್ಥಿತಿ ಇದೆ. ಅವರ ಲೋಪಗಳನ್ನು ಹೇಳಿ ನಡೆದಿರುವಂತ ಎಲ್ಲ ಭ್ರಷ್ಟಾಚಾರಗಳನ್ನ ಜನಸಾಮಾನ್ಯರಿಗೆ ವಿವರಣೆ ಕೊಟ್ಟು ಒಂದು ರಾಜಕೀಯ ಶಕ್ತಿಯಾಗಿ ಕರ್ನಾಟಕದಲ್ಲಿ ಮತ್ತೆ ಮೂಡಿ ಬಂದು ನಾವು ಅಧಿಕಾರವನ್ನು ಹಿಡಿಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂತಹ ಲೋಪದೋಷಗಳಾಗಿರ್ಬೋದು, ಅವರ ಆಡಳಿತ ವ್ಯವಸ್ಥೆಯಲ್ಲಿರುವಂತಹ ಗೊಂದಲಗಳನ್ನ ವಿರೋಧ ಪಕ್ಷವಾಗಿ ಬಿಜೆಪಿಯನ್ನ ಹೊರತರಬೇಕಿತ್ತು. ಬಿಜೆಪಿ ಪಕ್ಷದಲ್ಲಿ ಬಿಜೆಪಿಯಲ್ಲೇ ಬಿಜೆಪಿ ತನ್ನ ನಾಯಕರುಗಳೇ ತಮ್ಮ ಪಕ್ಷದಲ್ಲಿರುವ ಗೊಂದಲಗಳನ್ನ ಬೀದಿಗೆ ತಂದಿದ್ದಾರಲ್ಲ. ನಾನು ಪೂರ್ತಿ ಹೇಳುವವರಿಗೆ ಕೇಳಬೇಕಲ್ಲ ನೀವು. ಕಾರ್ಯಕರ್ತರ ಮನಸ್ಸೊಳಗೆ ಆ ಆಶೆ ಇದೆ. ಕಾರ್ಯಕರ್ತರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ನಾವೊಂದು ಪ್ರಬಲವಾದಂತಹ ಸಂಘಟಿತವಾದಂತಹ ರಾಜಕೀಯ ಪಕ್ಷವಾಗಿ ಆಡಳಿತ ಪಕ್ಷಕ್ಕೆ ಸದನದ ಒಳಗೆ ಮತ್ತು ಹೊರಗೆ ಸಡ್ಡು ಹೊಡಿಬೇಕಾದದ್ದು ನಮ್ಮ ಜವಾಬ್ದಾರಿ ಇದೆ. ನಮ್ಮ ಜವಾಬ್ದಾರಿಯಲ್ಲಿ ಒಂದಿಷ್ಟು ಲೋಪಗಳಾದ ಸತ್ಯ. ನಾವು ಸುಮ್ಮನೆ ಏನೂ ಆಗಿಲ್ಲ, ನಮ್ಮ ಪಾರ್ಟಿ ಸರಿ ಉಂಟು, ಬೇರೆ ಪಾರ್ಟಿಯಲ್ಲೆಲ್ಲ ಸರಿ ಇಲ್ಲ ಅಂತ ಹೇಳಿದ್ರೆ ಜನ ನಮ್ಮನ್ನು ನಂಬಬೇಕು. ನಮ್ಮ ಕಾರ್ಯಕರ್ತರ ಭಾವನೆಗಳೇನಿದೆ ಅಂತ ಹೇಳಿದ್ರೆ, ಒಂದು ಪ್ರಬಲವಾದ ಪ್ರತಿಪಕ್ಷವಾಗಿ ಕಾರ್ಯಕರ್ತರ ಜೊತೆಯಲ್ಲಿ ಹೋರಾಟ ಮಾಡಿ ಸರ್ಕಾರಕ್ಕೆ ಸಡ್ಡಿ ಹೊಡಿಬೇಕು ಅಂತ ಇದ್ರೆ ನಾವೆಲ್ಲೋ ಆ ಮಟ್ಟವನ್ನು ತಲುಪಲಿಕ್ಕೆ ಅಲ್ಲೋ ಇಲ್ಲೋ ನಮಗೆ ಸಮಸ್ಯೆಗಳಾದದ್ದು ಹೌದು. ನಮ್ಮ ಆಂತರಿಕವಾದಂಥ ಭಿನ್ನಾಭಿಪ್ರಾಯಗಳು ಪಕ್ಷದ ವರ್ಚಸ್ಸಿನ ಮೇಲೆ ಪರಿಣಾಮ ಆಗಿದೆ. ಯಾವುದೇ ರೀತಿ ದೇಶಕ್ಕೋಸ್ಕರ ಮೋದಿ ಅವರು ಕೆಲಸ ಮಾಡ್ತಾರೋ ಅದೇ ನಾಯಕತ್ವವನ್ನು ರಾಜ್ಯದಲ್ಲಿರುವಂಥ ನಮ್ಮ ಕಾರ್ಯಕರ್ತರು ಅಪೇಕ್ಷೆ ಪಡ್ತಾನೆ. ನಾನು ಮೋದಿಗೋಸ್ಕರ ಓಟ್ ಹಾಕ್ತೆ ಅಂತ ಯಾರು ಹೇಳುವರಿದ್ರೆ ಅವನ ಭಾವನೆ ಏನು ಅಂತಂದ್ರೆ, ಮೋದಿ ಅಂತ ಕಾರ್ಯಕರ್ತರು, ಮೋದಿ ಅಂತ ಮುಖಂಡರು ಎಲ್ಲ ಕಡೆ ಇರ್ಬೇಕು ಅಂತ ಅವನು ಅಪೇಕ್ಷೆ ಪಟ್ಟದೇನು ತಪ್ಪೇನಿಲ್ಲ. ಆ ಮಟ್ಟಕ್ಕೆ ಹೋಗ್ಲಿಕ್ಕೆ ಆಗದೆ ಇರ್ಬೋದು ನಮ್ಗೆಲ್ರಿಗೆ. ಆದ್ರೆ ಅವ್ರ ಹಾದಿ ನಮ್ಗೆ ಅರ್ಥ ಆಗ್ಬೇಕು, ಅವ್ರ ಭಾವನೆ ನಮ್ಗೆ ಅರ್ಥ ಆಗಿ ನಾವು ಮಾಡ್ಕೊಂಡ್ರೆ ಈ ಕೊನೆಯಲ್ಲಿ ದುಡಿದಂತ ಕಾರ್ಯಕರ್ತರಿಗೆ ತೃಪ್ತಿ ಆಗುತ್ತೆ ಅನ್ನುವಂತ ಭಾವನೆಗಳು ನಮ್ಮಲ್ಲಿ ವ್ಯಾಪಕ ಇದೆ. ಹಾಗಾಗಿ ನೀವು ಹೇಳಿದ ಎಲ್ಲಾ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಅಧಿಕೃತವಾದ ಅಧಿಕಾರ ನಮ್ಗಿಲ್ಲ. ಯಾಕಂದ್ರೆ ರಾಜ್ಯದಲ್ಲಿ ನನಗಿಂತ ದೊಡ್ಡವರಿದ್ದಾರೆ. ಆದ್ರೆ ಜನರ ಮತ್ತು ಕಾರ್ಯಕರ್ತರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ನಮ್ಮ ಹಿರಿಯರಿಗೆ ಹೇಳಲಿಕ್ಕೆ ಅಧಿಕಾರ ಇದೆ ನಂಗೆ.
ಎಲ್ಲಿ ಹೇಳಬೇಕು ಅಲ್ಲೆಲ್ಲವೂ ನನ್ನ ಮಿತಿಯೊಳಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನನ್ನ ಮಿತಿಯೊಳಗೆ ನಾನು ಹೇಳಿದ್ದೇನೆ. ಸದ್ಯದಲ್ಲೇ ಈ ಸಮಸ್ಯೆ ಪರಿಹಾರ ಆದ್ರೆ ಪಾರ್ಟಿಗೆ ಒಳ್ಳೇದಾಗುತ್ತೆ, ಜನರಿಗೆ ಒಳ್ಳೇದಾಗುತ್ತೆ, ಕಾರ್ಯಕರ್ತರಿಗೆ ಒಳ್ಳೇದಾಗುತ್ತೆ, ಸೈದ್ಧಾಂತಿಕ ವಿಚಾರಕ್ಕೆ ನಮ್ಮ ಸ್ಪಷ್ಟತೆ ಸಿಗುತ್ತೆ ಅಂತ ನನ್ಗನ್ಸುತ್ತೆ. ಸರ್, ಕೊನೆಯದಾಗಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಬ್ರು ಸಂಸದರಾಗಿ ಇಲ್ಲಿನ ಮತದಾರರಿಗಾಗಿರ್ಬೋದು, ಸಾರ್ವಜನಿಕರಿಗೆ ಏನ್ ಹೇಳಕ್ ಬಯಸ್ತೀರಾ? ಇಲ್ಲ, ನಾನು ನಿಲ್ಲುವಾಗಲೇ ಹೇಳಿದ್ದೆ, ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯತ್ ಸದಸ್ಯನಾಗಿ ನಾನು ಕೆಲಸ ಮಾಡಿದವ. ಗ್ರಾಮ ಪಂಚಾಯತ್ ಸದಸ್ಯನಾಗಿ ಭಾರತೀಯ ಜನತಾ ಪಕ್ಷದ ಬೆಂಬಲದಿಂದ ಚೆನ್ನೈ ಇರಲಿಲ್ಲ, ಆಗ ಈಗಲೂ ಇಲ್ಲ, ನಾನು ಕೆಲಸ ಮಾಡಿದೆ. ಆವಾಗ ನಮ್ಮ ಕಾರ್ಯಕರ್ತರು ಬಹಳ ದೊಡ್ಡ ಅಂತರದಲ್ಲಿ ಗ್ರಾಮ ಪಂಚಾಯತಲ್ಲೇ ನಂಗೆ ಪ್ರೀತಿ ಕೊಟ್ಟವರು. ತಾಲೂಕ್ ಪಂಚಾಯತಿಗೆ ನನ್ನ ಕ್ಷೇತ್ರದಲ್ಲಿ ತಾಲೂಕ್ ಪಂಚಾಯತ್ ನಾವೆಲ್ಲ ನಿಲ್ಲುವರೆಗೆ ಇರಲಿಲ್ಲ, ಅಲ್ಲಿ ಕೂಡ ನನಗೆ ಗೆಲುವಾಗಿತ್ತು ಪಕ್ಷದ ವತಿಯಿಂದ. ಜಿಲ್ಲಾ ಪಂಚಾಯತಿ ಗೆಲುವಾಗಿತ್ತು. 4 ಸಾರಿ ನಾನು MLC ಆಗಿದ್ದೆ. ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರನ್ನ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಪರಿವಾರ 3 ಸತಿ ಮಂತ್ರಿ ಮಾಡಿದ್ರು. 2 ಸಾರಿ ವಿರೋಧ ಪಕ್ಷ ನಾಯಕನಾಗಲಿಕ್ಕೆ ನನಗೆ ಅವಕಾಶಗಳಾಯಿತು. ಇದೆಲ್ಲ ಸುಲಭದಲ್ಲಿ ಸಿಗುವಂತದ್ದು ಏನು ಅಂತೇಳಿ ಅಲ್ಲ, ಪಾರ್ಟಿ ಕೊಟ್ಟಿರುವಂತ ಅವಕಾಶಗಳು. ಇವತ್ತು ಪ್ರಜಾಪ್ರಭುತ್ವದ ಸರ್ವೋಚ್ಚ ದೇಗುಲ ಆಗಿರುವಂತ ಪಾರ್ಲಿಮೆಂಟಿನಲ್ಲಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ರವರು, ರಾಜನಾಥ್ ಸಿಂಗ್ ರವರು ಇರುವಂತ ಸದನದಲ್ಲಿ ನನ್ನಂತ ಸಾಮಾನ್ಯವಾಗಿ ಕುಳಿತುಕೊಳ್ಳಿಕ್ಕೆ ಅವಕಾಶ ಆಗಿರೋದೇನು ಸಣ್ಣದು ಅಂತ ನಾವ್ಯಾರು ಭಾವಿಸಬಾರದು. ಹಾಗಾಗಿ ನಮ್ಮ ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಂಡು ನನ್ನ ಮಿತಿಯೊಳಗೆ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ, ಅದು ಮೆಡಿಕಲ್ ಕಾಲೇಜು ಆಗಿರ್ಬೋದು, ರೈಲ್ವೆ ಆಗಿರ್ಬೋದು, ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ಕೇಂದ್ರ ಸರ್ಕಾರದ ಆಯುಷ್ಮಾನ್ ಇರ್ಬೋದು, ಬಡವರಿಗೆ ಸಿಗುವಂತ ಮನೆಗಳಿರ್ಬೋದು, ಎಲ್ಲವನ್ನ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಅನುಷ್ಠಾನ ಮಾಡಬಹುದು ಅಂತ ನೋಡಿಕೊಂಡು, ನಮ್ಮ ಹಿರಿಯರು ಯಾವ ಉದ್ದೇಶಕ್ಕೋಸ್ಕರ ನನ್ನ ಪಾರ್ಟಿ ನನಗೆ ಜವಾಬ್ದಾರಿ ಕೊಟ್ಟಿದೆಯೋ ಅದನ್ನ ಅರ್ಥ ಮಾಡಿಕೊಂಡು ಕೆಲಸ ಮಾಡಬೇಕಾದದ್ದು ನನ್ನ ಹೊಣೆ, ಮತ್ತು ಅದ್ರ ಜೊತೆಯಲ್ಲೇ ಪಾರ್ಟಿಗೆ ಕೆಲಸ ಮಾಡಬೇಕಾದ್ದು ನನ್ನ ಕರ್ತವ್ಯ. ಇವೆರಡನ್ನೂ ಕೂಡ ನಿಷ್ಠೆಯಿಂದ ಮಾಡ್ತಾ ಇದ್ದೇನೆ ಅಂತ ನನ್ಗನ್ಸುತ್ತೆ. ಎಲ್ಲೇ ಲೋಪದೋಷಗಳಾದ್ರೂ ಯಾವುದೇ ಅಹಂಕಾರಗಳಿಲ್ಲದೆ ಅದನ್ನು ಸರಿಪಡಿಸ್ಕೊಳ್ತೇನೆ, ಮತ್ತು ಗುರುತುಳಿಯುವಂತ ಹೆಜ್ಜೆ ಮೂಡಲಿಕ್ಕೆ ನನ್ನ ಪಾರ್ಟಿ ನಿರ್ದೇಶನ ಮೇರೆಗೆ ಏನೇನು ಮಾಡಬೇಕು ಅದನ್ನೆಲ್ಲವನ್ನು ಮಾಡ್ತಿದ್ದೆ. ಸರ್, ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ಮೊದಲ ಬಾರಿ ಸಂಸದರಾಗಿ ನೀವು ಮಾಡ್ತಿರುವಂತಹ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು, BSNL ನ ಸಮಸ್ಯೆಯನ್ನು ಬಗೆಹರಿಸಿದ ವಿಚಾರ ಆಗಿರ್ಬೋದು, ಹಾಗೆ ಉಡುಪಿ ಹಾಗೂ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನೀವು ಕಂಡಿರುವಂತಹ ಅಭಿವೃದ್ಧಿ ಕೆಲಸಗಳ ಕುರಿತಾಗಿ ಆಗಿರ್ಬೋದು, ಹಾಗೆ ಮುಂದಿನ ದಿನಗಳಲ್ಲಿ ನೀವು ಯಾವ ರೀತಿಯಾದ ಯೋಜನೆಗಳನ್ನ ತರ್ತೀರಾ, ಹಾಗೆ ರಾಜ್ಯ ರಾಜಕಾರಣದ ಏನು ಉಂಟಾಗಿರುವಂತಹ ಗೊಂದಲದ ವಿಚಾರ ಆಗಿರ್ಬೋದು, ಕಾರ್ಯಕರ್ತರ ವಿಚಾರ, ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದ ಸರ್.